4:25. ಎಷ್ಟು ಗಂಟೆ ಮುಗಿಸ್ಬೇಕು? 5ಕ್ಕೆ. ಹಾಂ, ಹಾಂ. ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯಭೂತ್ಯರ್ಪಕಾಯ क्षित्याम् अत्यल्पभृत्येष्वपि कुजनकृतौद्धत्यभूत्याजकाय कर्त्रे धर्त्रेऽथ हर्त्रे हयमुखहरये मुत्रपात्रे नमस्ते तस्मै कस्मैचिदस्मन्मनसि धृतकथा विस्मृतौ स्मारकाय तपोविद्याविरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान् दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं श्रीगुरुभ्यो नमः। वाग्विश्वं सत्यमित्याद्याः यदबाध्यं जगज्जगौ ततोऽपि न यतोऽन्यत्र गतं प्राहुरलक्षणं सूत्रे जन्मादिहेतुत्व लक्षणोक्तेश्च नेतरत्। ಸತ್ಯಂ ಅನ್ನೋದಕ್ಕೆ ಭಗವಂತ ಜಗತ್ ಸೃಷ್ಟಿಕರ್ತ, ಜಗತ್ ಪಾಲನಕರ್ತ, ಜಗತ್ ಸಂಹಾರಕರ್ತ ಎಂಬುದಾಗಿ ಅರ್ಥ ಮಾಡಬೇಕು. ಏನು ಅರ್ಥ ಮಾಡಬಾರದು? ಭಗವಂತ ಅಬಾಧ್ಯ ಅಂತ ಈ ಅರ್ಥ ಮಾಡಿದ್ರೆ ಈ ಲಕ್ಷಣಕ್ಕೆ ಅತಿವ್ಯಾಪ್ತಿ ಬರುತ್ತೆ. ಯಾಕೆ? ಶ್ರುತಿಯೇ ಜಗತ್ತನ್ನು ವಿಶ್ವಂ ಸತ್ಯಂ ಅಂತ ಹೇಳಿದೆ. ಹೇಗೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬುದಾಗಿ ಬ್ರಹ್ಮಲಕ್ಷಣವನ್ನು ಹೇಳಬೇಕಾದ್ರೆ ಸತ್ಯ ಶಬ್ದವನ್ನು ಹೇಳಿದೆಯೋ ಹಾಗೆ ವಿಶ್ವಂ ಸತ್ಯಂ ಅಂತಲೂ ಕೂಡ ಹೇಳಿದೆ. ಬ್ರಹ್ಮ ಸತ್ಯ ಅನ್ನೋದಕ್ಕೆ ನೀವೇನು ಅರ್ಥ ಮಾಡಿದ್ರಿ? ಬ್ರಹ್ಮ ಅಬಾಧ್ಯ ಅಂತ ಅರ್ಥ ಮಾಡಿದ್ರಿ. ಹಾಗಾದರೆ ಲಕ್ಷಣ ಏನು? ಅಬಾಧ್ಯತ್ವಂ ಬ್ರಹ್ಮಣಃ ಲಕ್ಷಣಂ ಅಂತ ಹೇಳಿದಂತೆ ಆಯಿತು. ಲಕ್ಷಣ ಅಂತ ಯಾವುದಾಗುತ್ತೆ? ಲಕ್ಷ್ಯವನ್ನು ಬಿಟ್ಟು ಬೇರೆ ಕಡೆ ಇರಬಾರ್ದು, ಅದು ಲಕ್ಷಣ ಅಂತ ಆಗುತ್ತೆ. ಆದರೆ ನೀವೀಗ ಸತ್ಯ ಶಬ್ದಕ್ಕೆ ಅಬಾಧ್ಯತ್ವ ಎಂಬತಕ್ಕಂಥದ್ದು ಅರ್ಥ ಅಂತಾದರೆ ಬ್ರಹ್ಮನಿಗೆ ಅಬಾಧ್ಯತ್ವವನ್ನು ಲಕ್ಷಣ ಅಂತ ಹೇಳದಂತೆ ಆಯಿತು. ಬ್ರಹ್ಮನಿಗೆ ಅಬಾಧ್ಯತ್ವವನ್ನು ಲಕ್ಷಣ ಅಂತ ಹೇಳಿದ್ರೆ ಈ ಅಬಾಧ್ಯತ್ವ ಲಕ್ಷಣ ಬ್ರಹ್ಮನನ್ನು ಬಿಟ್ಟು ಬೇರೆ ಕಡೆ ಬರುತ್ತೆ. ಎಲ್ಲಿ ಬರುತ್ತೆ? ಶ್ರುತಿ ಹೇಳ್ತಾ ಇದೆ ವಿಶ್ವಂ ಸತ್ಯಂ. ಸತ್ಯಂ ಅಂದರೆ ಏನರ್ಥ? ಅಬಾಧ್ಯ. ಹಾಗಾದರೆ ಅಬಾಧ್ಯತ್ವ ಲಕ್ಷಣ ಎಲ್ಲಿ ಬಂತು? ಜಗತ್ತಿನಲ್ಲಿ ಬಂತು. ಆದ್ದರಿಂದಾಗಿ ಅಬಾಧ್ಯತ್ವ ಅದು ಬ್ರಹ್ಮನ ಲಕ್ಷಣ ಅಂತ ಹೇಳಿದ್ರೆ ಬ್ರಹ್ಮನನ್ನು ಬಿಟ್ಟು ಬೇರೆ ಕಡೆಯಲ್ಲಿ ಅಬಾಧ್ಯತ್ವ ಬರಬಾರದು. ಶ್ರುತಿ ಏನೇ ಒಂದು ಕಡೆಯಲ್ಲಿ ಬ್ರಹ್ಮನ ಲಕ್ಷಣ ಸತ್ಯ, ಅದಕ್ಕೆ ಅಬಾಧ್ಯತ್ವ ಅಂತ ಅರ್ಥ ಹೇಳಿದೆ ಅಂತಾದರೆ ಅದೇ ಬ್ರಹ್ಮನ ಲಕ್ಷಣವನ್ನು ಶ್ರುತಿ ಎಂಬತಕ್ಕಂಥದ್ದು ಜಗತ್ತಿನಲ್ಲಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಾಗಿ ಸತ್ಯಂ ಎಂಬುದಾಗಿ ಬ್ರಹ್ಮನ ಲಕ್ಷಣ ಹೇಳಬೇಕಾದರೆ ಸತ್ಯ ಶಬ್ದಕ್ಕೆ ಜಗಜ್ಜನ್ಮಾದಿ ಕರ್ತ ಅಂತ ಅರ್ಥ ಮಾಡಬೇಕು. ವಿಶ್ವಂ ಸತ್ಯಂ ಎಂಬುದಾಗಿ ಜಗತ್ತಿಗೆ ಸತ್ಯತ್ವವನ್ನು ಶ್ರುತಿ ಹೇಳಿದೆ ಅಂತಂದರೆ ಅಬಾಧ್ಯತ್ವವನ್ನು ಹೇಳಬೇಕು. ಆವಾಗ ಬ್ರಹ್ಮನ ಲಕ್ಷಣ ಅದು ಜಗತ್ತಿನಲ್ಲಿ ಬರಲಿಲ್ಲ, ಅತಿವ್ಯಾಪ್ತಿ ದೋಷ ಬರಲಿಲ್ಲ ಅಂತ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲ ಬ್ರಹ್ಮಾಂಡದಲ್ಲಿ ಒಳಗಿರ್ತಕ್ಕಂಥದ್ದು, ಬ್ರಹ್ಮಾಂಡದ ಹೊರಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ವಿಶ್ವ. ಹಾಂ, ಹೌದು. ಅವನ ವ್ಯಾಪ್ತಿ ಬೇರೆ ಮೀರಿದೆ. ಹಾಂ,
ಜಗತ್ತಿನ ಒಳಗಡೆ, ಜಗತ್ತು ಭಗವಂತನ ಒಳಗಡೆ ಇದೆ. ವಾಕ್ ಅಂದರೆ ಯಾವ ವಾಕು ಅಂತಂದರೆ ವಿಶ್ವಂ ಸತ್ಯಂ ಇತ್ಯಾದ್ಯ ವಾಕ್. ವಿಶ್ವಂ ಸತ್ಯಂ ಎಂಬತಕ್ಕಂಥ ವೇದವಾಕ್ಯ ಇದೇನು ಹೇಳ್ತಾ ಇದೆ? ಅಬಾಧ್ಯಂ ಜಗತ್ತು ಜಗವು, ಜಗತ್ತನ್ನು ಅಬಾಧ್ಯ ಎಂಬುದಾಗಿ ಹೇಳಿದೆ. ಒಂದು ವೇಳೆ ಸತ್ಯಂ ಎಂಬುದಕ್ಕೆ ಅಬಾಧ್ಯತ್ವ ಅದು ಅರ್ಥ ಅಂತ ಹೇಳ್ತೀರಾ ಅಂತಾದರೆ ಬ್ರಹ್ಮನ ಲಕ್ಷಣ ಏನಾಯಿತು? ಅಬಾಧ್ಯತ್ವ ಅಂತಾಯಿತು. ಅವಾಗೇನಾಯಿತು? ತತಃ ಅಪಿ, ಆದ್ದರಿಂದಲೂ ಕೂಡ ಅಬಾಧ್ಯ ಸತ್ಯತ್ವ ಅಂದರೆ ಅಬಾಧ್ಯತ್ವ ಅಂತಲ್ಲ. ಯಾಕೆ? ಯತಃ ಗತಂ ಪ್ರಾಹು ಅಲಕ್ಷಣಂ. ಅಬಾಧ್ಯತ್ವ ಬೇರೆದರಲ್ಲಿ ಬಂತು ಅಂತಾದರೆ ಅದು ಲಕ್ಷಣ ಆಗಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಜ್ಞಾನಿಗಳು ಹೇಳ್ತಾರೆ. ಪ್ರಕೃತದಲ್ಲಿ ಸತ್ಯ ಶಬ್ದಕ್ಕೆ ಅಬಾಧ್ಯತ್ವ ಅಂತ ಅರ್ಥ ಹೇಳ್ತೀರಾ ಅಂತಂದರೆ ಅಬಾಧ್ಯತ್ವವು ಎಲ್ಲಿ ಬರುತ್ತೆ? ಜಗತ್ತಿನಲ್ಲಿ ಬರ್ತಾ ಇದೆ. ಅದು ಏನಾಯಿತು? ಅನ್ಯತ್ರ ಗತವಾಯಿತು, ಬೇರೆದರಲ್ಲಿ ಬಂತು, ಅದು ಲಕ್ಷಣ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು. ಎರಡನೇದು ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಅಂತ ಬ್ರಹ್ಮ ವಿಷಯಕ ವಿಚಾರ ಮಾಡಬೇಕು ಅಂತ ಹೇಳಿದರು. ಆಮೇಲೆ ಏನು ಹೇಳ್ತಾರೆ? ಓಂ ಜನ್ಮಾದ್ಯಸ್ಯ ಯತಃ. ಬ್ರಹ್ಮನ ಲಕ್ಷಣ ಏನು ಅಂತ ಪ್ರಶ್ನೆ ಬಂದರೆ ಅಬಾಧ್ಯತ್ವ ಬ್ರಹ್ಮಣ ಲಕ್ಷಣ ಅಂತ ಹೇಳಿಲ್ಲ ಬ್ರಹ್ಮಸೂತ್ರದಲ್ಲಿ, ಜಗಜ್ಜನ್ಮಾದಿ ಕಾರಣತ್ವ ಅಂತ ಹೇಳಿದ್ದಾರೆ. ಆದ್ದರಿಂದ ಯಾವ ಬ್ರಹ್ಮನ ಲಕ್ಷಣ ಏನು ಅಂತ ಲಕ್ಷಣ ಜಿಜ್ಞಾಸ ಬಂದಾಗ ಬ್ರಹ್ಮಸೂತ್ರಕಾರರು ಜಗಜ್ಜನ್ಮಾದಿ ಕರ್ತೃತ್ವವನ್ನು ಬ್ರಹ್ಮನ ಲಕ್ಷಣ ಅಂತ ಹೇಳಿದ್ದಾರೋ ಅದಕ್ಕೆ ಅನುಗುಣವಾಗಿ ಶ್ರುತಿಯೂ ಕೂಡ ಬ್ರಹ್ಮನ ಲಕ್ಷಣ ಏನು ಅಂತಂದರೆ ಏನು ಹೇಳಬೇಕು? ಜಗಜನ್ಮಾದಿ ಕಾರಣತ್ವವೇ ಬ್ರಹ್ಮನ ಲಕ್ಷಣ ಅಂತ ಹೇಳಬೇಕು ವಿನಃ ಅಬಾಧ್ಯತ್ವ ಬ್ರಹ್ಮನ ಲಕ್ಷಣ ಅಂತ ಹೇಳೋದು ಸರಿಯಲ್ಲ. ಯಾಕೆ? ಯಾವಾಗಲೂ ಸೂತ್ರ ಎಂಬತಕ್ಕಂಥದ್ದು ಶ್ರುತ್ಯನುಸಾರಿಯಾಗಿರುತ್ತೆ. ಶ್ರುತಿ ಮೂಲತಯ ಅಂತ ಹೇಳ್ತಾರೆ. ಬ್ರಹ್ಮಸೂತ್ರಕ್ಕೆ ಪ್ರಾಮಾಣ್ಯ ಯಾಕೆ? ಅದು ಶ್ರುತಿ ಮೂಲಕವಾಗಿದೆ ಅಂತ. ಹಾಗಾದರೆ ಶ್ರುತಿಯಲ್ಲಿ ಜಗಜ್ಜನ್ಮಾದಿ ಕಾರಣತ್ವವನ್ನು ಹೇಳಿದರೆ ಸೂತ್ರ ಅದನ್ನು ಹೇಳ್ತಾ ಇದೆ ಅಂತಾದರೆ ಸೂತ್ರಕ್ಕೆ ಶ್ರುತಿ ಮೂಲತ್ವ ಬರ್ತಿತ್ತು, ಆವಾಗ ಸೂತ್ರಕ್ಕೆ ಪ್ರಾಮಾಣ್ಯ ಬರ್ತಿತ್ತು. ಆದರೆ ಒಂದು ವೇಳೆ ನೀವು ಅಬಾಧ್ಯತ್ವ ಎಂಬತಕ್ಕ ಸದ್ಯ ಶಬ್ದದ ಅರ್ಥ ಅಂತ ಹೇಳಿಬಿಟ್ರೆ ಆವಾಗ ಸೂತ್ರ ಜಗಜ್ಜನ್ಮಾದಿ ಕಾರಣ ಅಂತ ಹೇಳ್ತಾ ಇದೆ, ಶ್ರುತಿ ಅಬಾಧ್ಯ ಅಂತ ಹೇಳ್ತಾ ಇದೆ. ಸೂತ್ರಕ್ಕೆ ಶ್ರುತಿಯ ಆನುಗುಣ್ಯ ಬರ್ತಿರಲಿಲ್ಲ, ಸೂತ್ರವು ಶ್ರುತಿಗೆ ಅನುಸಾರವಾಗಿದೆ ಅಂತ ಹೇಳಲಿಕ್ಕೆ ಬರ್ತಿರಲಿಲ್ಲ. ಅದರಿಂದಾಗಿ ಸೂತ್ರದಲ್ಲಿ ಜಗಜ್ಜನ್ಮಾದಿ ಕಾರಣತ್ವವನ್ನು ಲಕ್ಷಣ ಅಂತ ಸೂತ್ರಕಾರರು ವೇದವ್ಯಾಸದೇವರು ಹೇಳಿದ್ದಾರೆ. ಆದ್ದರಿಂದಾಗಿ ವೇದವ್ಯಾಸದೇವರು ಶ್ರುತಿಗೆ ಅನುಗುಣವಾಗಿ ಹೇಳಿರ್ತಾರೆ. ಆದ್ದರಿಂದ ಸತ್ಯಂ ಎಂಬತಕ್ಕಂಥ ಶಬ್ದ ಜಗಜ್ಜನ್ಮಾದಿ ಕಾರಣತ್ವ ಎಂಬತಕ್ಕಂಥ ಲಕ್ಷಣವನ್ನೇ ಹೇಳಬೇಕು. ಅವರು ಸತ್ಯ ಶಬ್ದಕ್ಕೆ ನೀವೆಲ್ಲ ಹೇಳ್ತೀರಲ್ಲ, ನಿಮ್ಮ ಅರ್ಥದಲ್ಲಿ ಸತ್ಯ ಅಂದ್ರೇನು? ಇದು ಸತ್ಯ ಅಂತ ಹೇಳ್ತೀರ ನೀವು. ಇದು ಸತ್ಯ ಅಂದ್ರೇನು? ಇದಕ್ಕೆ ದೋಷ ಇಲ್ಲ. ಈಗ ಇದು ಸುಳ್ಳು ಅಂತೀರ. ಇದು ಸುಳ್ಳು ಅಂದರೆ ಏನರ್ಥ? ಅದು ಅಲ್ಲಿಲ್ಲ ಅಂತ ಅರ್ಥ. ಅವನು ಕೋಟ್ಯಾಧಿಪತಿ ಅಂದರೆ ಸುಳ್ಳು ಏನಂಗಂದರೆ ಕೋಟ್ಯಾಧೀಶನಲ್ಲ ಅಂತ ಅರ್ಥ ಅಲ್ವಾ? ಅವನು ಕೋಟ್ಯಾಧೀಶ ಸತ್ಯ ಏನರ್ಥ? ಇದೆ ಅಂತ ಅರ್ಥ ಅಲ್ವಾ? ಅದು ಸತ್ಯ ಶಬ್ದದ ಅರ್ಥ. ಹಾಗಾದರೆ ಯಾವುದು ಯಥಾರ್ಥವೋ ಅದನ್ನು ಸತ್ಯ ಅಂತ ಹೇಳ್ತಾರೆ. ಅದು ಲೋಕದಲ್ಲಿ ವ್ಯವಹಾರ ಮಾಡೋದು. ಅದನ್ನೇ ಅವ್ರು ಹೇಳ್ತಾರೆ ಸತ್ಯ ಅಂದರೆ ಅಬಾಧ್ಯ ಅಂತ. ಅದಕ್ಕೆ ನಾವು ಹೇಳಿದೆವು ಸತ್ಯ ಶಬ್ದಕ್ಕೆ ಅಬಾಧ್ಯ ಅಂತ ಅರ್ಥ ಹೇಳಿಬಿಟ್ರೆ ಅದು ಜಗತ್ತಿನಲ್ಲೂ ಬರುತ್ತೆ. ಬ್ರಹ್ಮನ ಲಕ್ಷಣ ಬ್ರಹ್ಮನಲ್ಲಿ ಮಾತ್ರ ಬರಬೇಕು. ಮನುಷ್ಯ ಲಕ್ಷಣ ಕೋತಿಲಿ ಬರಬಾರ್ದು. ಮನುಷ್ಯ ಲಕ್ಷಣ ಕೋತಿಲಿ ಬಂದರೆ ಆವಾಗ ಕೋತಿಯು ಮನುಷ್ಯ ಅಂತ ಆಗ್ಬಿಡುತ್ತೆ. ಕೋತಿ ಲಕ್ಷಣ ಮನುಷ್ಯನಲ್ಲಿ ಬರಬಾರ್ದು, ಮನುಷ್ಯ ಕೋತಿ ಅಂತ ಆಗ್ಬಿಡ್ತಾನೆ. ಹಾಗೆ ಬ್ರಹ್ಮನ ಲಕ್ಷಣ ಜಗತ್ತಿನಲ್ಲಿ ಬರಬಾರ್ದು. ಬ್ರಹ್ಮನ ಲಕ್ಷಣ ಜಗತ್ತಿನಲ್ಲಿ ಬರಬಾರ್ದು ಅಂದರೆ ಏನು ಲಕ್ಷಣ ಅಂತ ಹೇಳಬೇಕು? ಜಗಜನ್ಮಾದಿ ಕಾರಣತ್ವ ಲಕ್ಷಣ ಅಂತ ಹೇಳಬೇಕು, ಅಬಾಧ್ಯತ್ವ ಅಂತ ಹೇಳಬಾರದು. ಯತ್ ಯಾವ ಕಾರಣದಿಂದ ವಿಶ್ವಂ ಸತ್ಯಂ ಇತ್ಯಾದ್ಯ, ವಿಶ್ವಂ ಸತ್ಯಂ ಇದೇ ಮೊದಲಾದಂತಹ ವಾಕ್ ವೇದವಾಕ್ಯಗಳು ಜಗತ್ತನ್ನು ಅಬಾಧ್ಯವೆಂದು ಜಗವು ಹೇಳಿದೆಯೋ ತತೋಪಿ ಆ ಕಾರಣದಿಂದಲೂ ನ ಅಬಾಧ್ಯತ್ವವು ಬ್ರಹ್ಮನ ಲಕ್ಷಣ ಅಲ್ಲ. ಯತಃ ಏಕೆಂದರೆ ಅನ್ಯತ್ರ ಗತಂ ಬೇರೆ ವಸ್ತುವಿನಲ್ಲಿ ಇರತಕ್ಕಂತಹ ಧರ್ಮವು ಅಲಕ್ಷಣಂ ಲಕ್ಷಣ ಅಲ್ಲ ಎಂಬುದಾಗಿ ಪ್ರಾಹುಹು ಜ್ಞಾನಿಗಳು ಹೇಳ್ತಾರೆ. ಅಷ್ಟೇ ಅಲ್ಲ, ಸೂತ್ರೇಚ ಬ್ರಹ್ಮಸೂತ್ರದಲ್ಲಿಯೂ ಜನ್ಮಾದಿ ಹೇತುತ್ವ ಲಕ್ಷಣೋಕ್ತೇ
ಜಗತ್ತಿನ ಜನ್ಮಾದಿ ಕಾರಣತ್ವವನ್ನೇ ಲಕ್ಷಣ ಎಂಬುದಾಗಿ ಹೇಳಿರುವುದರಿಂದಲೂ ಇತರತ್ ಅಬಾಧ್ಯತ್ವವು ನ ಬ್ರಹ್ಮನ ಲಕ್ಷಣ ಅಲ್ಲ. ಯತಃ ಯಾವ ಕಾರಣದಿಂದ ವಿಶ್ವಂ ಸತ್ಯಂ ಇತ್ಯಾದ್ಯ, ವಿಶ್ವಂ ಸತ್ಯಂ ಇದೇ ಮೊದಲಾದ ವಾಕ್ ವೇದವಾಕ್ಯಗಳು ಜಗತ್ತನ್ನು ಅಬಾಧ್ಯವಾಗಿದೆ ಎಂಬುದಾಗಿ ಜಗೌ ಹೇಳಿದೆಯೋ, ಆದ್ದರಿಂದ ನ ಅಬಾಧ್ಯತ್ವವು ಬ್ರಹ್ಮನ ತತೋಪಿ ಆದ್ದರಿಂದಲೂ ನ ಆ ಅಬಾಧ್ಯತ್ವವು ಬ್ರಹ್ಮನ ಲಕ್ಷಣ ಆಗುವುದಿಲ್ಲ. ಯತಃ ಏಕೆಂದರೆ ಅನ್ಯತ್ರ ಗತಂ ಲಕ್ಷ್ಯವನ್ನು ಬಿಟ್ಟು ಬೇರೆ ಕಡೆಯಲ್ಲಿ ಇರತಕ್ಕಂತಹ ಧರ್ಮವು ಅಲಕ್ಷಣಂ ಲಕ್ಷಣ ಅಲ್ಲ ಎಂಬುದಾಗಿ ಪ್ರಾಹುಹು ಜ್ಞಾನಿಗಳು ಹೇಳುತ್ತಾರೆ. ಸೂತ್ರೇಚ ಸೂತ್ರದಲ್ಲಿಯೂ ಕೂಡ ಜನ್ಮಾದಿ ಹೇತುತ್ವ ಲಕ್ಷಣೋಕ್ತೇ ಜನ್ಮಾದಿ ಕಾರಣತ್ವ ಎಂಬತಕ್ಕಂಥ ಲಕ್ಷಣವನ್ನು ಹೇಳಿರುವುದರಿಂದಲೂ ಇತರತ್ ಅಬಾಧ್ಯತ್ವವು ನ ಬ್ರಹ್ಮನ ಲಕ್ಷಣ ಅಲ್ಲ. ಪ್ರಾಗುಕ್ತ ಅತಿವ್ಯಾಪ್ತಿಂ ಪ್ರಮಾಣೇನ ದೃಢೀಕುರ್ವನ್ ಪ್ರಪಂಚಮಾತ್ರೇ ಅತಿವ್ಯಾಪ್ತಿಮಾಹ ವಾಗಿತಿ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದರು. ಅಬಾಧ್ಯತ್ವಂ ಅಪೀತೋ ನ ಅಂತ. ಅಬಾಧ್ಯತ್ವವು ಬ್ರಹ್ಮನ ಲಕ್ಷಣ ಅಲ್ಲ. ಯಾಕೆ? ಅದು ಅತಿವ್ಯಾಪ್ತವಾಗಿದೆ. ಅತಿವ್ಯಾಪ್ತಿ ಯಾಕೆ ಅಂತಂದರೆ ಅದನ್ನು ಹೇಳ್ತಾ ಇದ್ದಾರೆ, ಪ್ರಾಗುಕ್ತ ಅತಿವ್ಯಾಪ್ತಿಂ ಪ್ರಮಾಣೇನ ದೃಢೀಕುರ್ವನ್. ಹಿಂದೆ ಹೇಳಿರುವ ಅಬಾಧ್ಯತ್ವ ಎಂಬುವ ಬ್ರಹ್ಮನ ಲಕ್ಷಣ ಜಗತ್ತಿನಲ್ಲಿ ಬರುತ್ತೆ ಎಂಬುದಾಗಿ ಅತಿವ್ಯಾಪ್ತಿ, ಅದನ್ನು ಪ್ರಮಾಣದಿಂದ ದೃಢ ಮಾಡ್ತಾ ಪ್ರಪಂಚ ಮಾತ್ರ ಅತಿವ್ಯಾಪ್ತಿ ಮಾಹ, ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲಿಯೂ ಅಬಾಧ್ಯತ್ವ ಇದೆ ಅಂತ. ವಾಗಿತಿ ವಿಶ್ವಂ ಸತ್ಯಂ ಇತ್ಯಾದ್ಯ ವಾಗಿತಿ ಸಂಬಂಧ ಅಂತ. ವಿಶ್ವಂ ಸತ್ಯಂ ಎಂಬತಕ್ಕಂಥ ವಾಕ್ ಶ್ರುತಿ ಎಂಬುದಾಗಿ ಅನ್ವಯ ಮಾಡಿಕೊಳ್ಬೇಕು. ಯತ್ ಅಂದರೆ ಯಸ್ಮಾತ್ ಜಗತ್ ಅಬಾಧ್ಯಂ ಜಗೌ ಇತಿ ಸಂಬಂಧ. ಶ್ರುತಿಯು ಯಸ್ಮಾತ್ ಯಾವ ಕಾರಣದಿಂದ ಜಗತ್ತನ್ನು ಅಬಾಧ್ಯಂ ಜಗೌ ಅಬಾಧ್ಯ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ ಅಂತ ಅನ್ವಯ. ಪ್ರಪಂಚಸ್ಯ ಸರ್ವಸ್ಯಾಪಿ ಅಬಾಧ್ಯತ್ವೇಪಿ ಕುತಃ ಬ್ರಹ್ಮಲಕ್ಷಣಂ ಅಲಕ್ಷಣಮಿತ್ಯತಃ. ಅಲ್ಲ, ಜಗತ್ತೆಲ್ಲವೂ ಅಬಾಧ್ಯ ಆಗಿರ್ಬೋದು, ಅಬಾಧ್ಯತ್ವ ಬ್ರಹ್ಮನ ಲಕ್ಷಣ ಯಾಕಾಗಬಾರ್ದು? ಜಗತ್ತೆಲ್ಲವನ್ನೂ ಅಬಾಧ್ಯ ಅಂತ ಹೇಳೋಣ, ಅಬಾಧ್ಯತ್ವ ಬ್ರಹ್ಮನ ಲಕ್ಷಣ ಅಂತ ಹೇಳೋಣ ಅಂತಂದರೆ ಅದಕ್ಕೆ ಹೇಳ್ತಾರೆ ಅನ್ಯತ್ರಗಂ ಅಲಕ್ಷಣಂ ಅಂತ. ಯಾವುದು ಲಕ್ಷ್ಯವನ್ನು ಬಿಟ್ಟು ಬೇರೆ ಕಡೆಯಲ್ಲಿರುತ್ತೋ ಅದನ್ನು ಲಕ್ಷಣ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತ ಅರ್ಥ. ಯತಃ ಇತಿ ಅನ್ಯತ್ರ ಲಕ್ಷ್ಯಾದ ಅನ್ಯತ್ರ. ಯಾವುದಕ್ಕೆ ಲಕ್ಷಣವನ್ನು ಹೇಳ್ತಾ ಇದ್ದೇವೋ ಅದು ಲಕ್ಷ್ಯ, ಅದಕ್ಕಿಂತ ಬೇರೆ ಕಡೆ ಆ ಧರ್ಮ ಇದೆ ಅಂತಾದರೆ ಅದನ್ನು ಲಕ್ಷಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಬ್ರಹ್ಮಸೂತ್ರ ತತ್ಸೂಚಿತ ಶ್ರುತಿಭ್ಯಾಂ ವಿರುದ್ಧತ್ವಾಚ್ಚ ನೇದಂ ಲಕ್ಷಣಮಿತ್ಯಾಹ. ಬ್ರಹ್ಮಸೂತ್ರದ ವಿರೋಧ ಬರುತ್ತೆ, ಬ್ರಹ್ಮಸೂತ್ರದಲ್ಲಿ ಸೂಚಿತವಾದಂತಹ ಶ್ರುತಿವಾಕ್ಯದಿಂದ ವಿರೋಧ ಬರುತ್ತೆ. ಬ್ರಹ್ಮಸೂತ್ರ ತತ್ಸೂಚಿತ ಶ್ರುತಿಭ್ಯಾಂ, ಬ್ರಹ್ಮಸೂತ್ರದಿಂದ ಬ್ರಹ್ಮಸೂತ್ರದಲ್ಲಿ ಸೂಚನೆ ಮಾಡಿರುವ ಶ್ರುತಿಯಿಂದ ಎರಡರಿಂದಲೂ ಕೂಡ ವಿರೋಧ ಬರ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೂತ್ರೇಚ ಅಂತ. ಸೂತ್ರ ಇತ್ಯುಪಲಕ್ಷಣಂ, ಸೂತ್ರ ಅಂತ ಅಷ್ಟೇ ಅಲ್ಲ, ಮತ್ತು ಶ್ರುತಿಯಿಂದಲೂ ಅಂತ ಇಟ್ಕೊಳ್ಬೇಕು. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಇತಿ ಸೂತ್ರಸೂಚಿತ ಶ್ರುತೌ ಚ ಇತ್ಯಪಿ ಗ್ರಾಹ್ಯಂ. ಶ್ರುತಿಯೇ ಹೇಳ್ತಾ ಇದೆ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನಂತ? ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಯಥೋವಾ ಇಮಾನಿ ಭೂತಾನಿ ಜಾಯಂತೆ. ಪರಮಾತ್ಮ ಸತ್ಯ ಜ್ಞಾನ ಅನಂತ. ಸತ್ಯ ಅಂದರೆ ಜಗಜ್ಜನ್ಮಾದಿ ಕಾರಣ, ಅದನ್ನೇ ಏನು ಹೇಳಿದ್ದಾರೆ? ಯಥೋವಾ ಇಮಾನಿ ಭೂತಾನಿ ಜಾಯಂತೆ, ಯತಃ ಯಾವ ಪರಮಾತ್ಮನಿಂದ ಇಮಾನಿ ಭೂತಾನಿ ಜಾಯಂತೆ, ಈ ಎಲ್ಲ ಜೀವಿಗಳು ಜಗತ್ತಿನಲ್ಲಿರತಕ್ಕಂಥ ಪದಾರ್ಥಗಳು ಜನ್ಮವನ್ನು ಪಡಿತಾ ಇದ್ದಾವೆ. ಅಷ್ಟೇ ಅಲ್ಲ, ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ, ಈ ಪರಮಾತ್ಮನಿಂದಲೇ ಎಲ್ಲವೂ ಜೀವನವನ್ನು ಪಡಿತಾ ಇದ್ದಾವೆ. ಅಂದರೆ ಪೋಷಣಕರ್ತ ಪರಮಾತ್ಮ. ಯತ್ ಪ್ರಯಂತಿ, ಕೊನೆಯಲ್ಲಿ ಪರಮಾತ್ಮನನ್ನೇ ಹೊಂದುತ್ತಾ ಇದ್ದಾವೆ, ಪರಮಾತ್ಮನಿಂದ ನಾಶವನ್ನು ಹೊಂದುತ್ತಾ ಇದ್ದಾವೆ ಎಂಬುದಾಗಿ ಸ್ಪಷ್ಟವಾಗಿ ಶ್ರುತಿ ಹೇಳ್ತಾ ಇದೆ. ಆದ್ದರಿಂದ ಸತ್ಯ ಶಬ್ದದಿಂದ ಹೇಳಲ್ಪಟ್ಟಿರತಕ್ಕಂಥ ಅರ್ಥ ಯಾವುದು? ಜಗಜ್ಜನ್ಮಾದಿ ಕಾರಣತ್ವ. ಯಾವ ಅರ್ಥ ಅಲ್ಲ? ಅಬಾಧ್ಯತ್ವ ಅರ್ಥ ಅಲ್ಲ ಅಂತೇಳಿದು ಬರುತ್ತೆ. ಎಂಟು ಸೃಷ್ಟಿಯಾದಿ ಅಷ್ಟಕರ್ತೃತ್ವ.
ಸೃಷ್ಟಿಶ್ಚಿತಿಶ್ಚ ಸಂಹಾರಃ ನಿಯತಿ ಜ್ಞಾನಮಾವೃತಿ ಬಂಧಮೋಕ್ಷೌ ಚ ಪುರುಷಾತ್ ಯಸ್ಮಾತ್ ಸ ಹರಿರೇಕರಾಟ್ ಅಂತ ಪ್ರಮಾಣವಾಕ್ಯ. ಇತರತ್ ಅಂದರೆ ಅಬಾಧ್ಯತ್ವ ಲಕ್ಷಣಂ ನ, ಅಬಾಧ್ಯತ್ವ ಅನ್ನೋದು ಬ್ರಹ್ಮನ ಲಕ್ಷಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಜಗಜ್ಜನ್ಮಾದಿ ಕಾರಣತ್ವವೇ ಬ್ರಹ್ಮನ ಲಕ್ಷಣ ಆಗಬೇಕು ಅಂತ. ಅತಶ್ರುತಿಮತಂ ವೇತ್ತಿ ಪ್ರಾಣೋಸೌ ಭಾರತೀಪತಿ ಅನ್ಯಸ್ತಾಮನ್ಯಥೀಕುರ್ವನ್ ಶೂನ್ಯೇ ತಮಸಿ ಪಾತ್ಯತೆ. ಶ್ರುತಿಮಾತೆಯ ಅಭಿಪ್ರಾಯವನ್ನು ಯಾರು ತಿಳಿತಾರೆ? ಭಾರತೀಪತಿಯಾಗಿರ್ತಕ್ಕಂತಹ ಯಾವ ಮುಖ್ಯಪ್ರಾಣದೇವರ ಅವತಾರಭೂತರಾದಂತಹ ಶ್ರೀಮದ್ ಆಚಾರ್ಯರು ಅವರು ತಿಳಿತಾರೆ ಅಂತ ಅರ್ಥ. ಆಚಾರ್ಯರಿಗೆ ಮಾತ್ರ ಈ ಶ್ರುತಿ ಮಾತೆಯ ಅರ್ಥ ಅದು ತಿಳಿದು ಬರುತ್ತೆ. ಶ್ರುತ್ಯಭಿಮತವಾದ ಅರ್ಥ ಪ್ರತ್ಯಕ್ಷವಾಗೂ ತಿಳಿತಾರೆ, ವಾಕ್ಯದಿಂದಲೂ ತಿಳಿತಾರೆ. ಆದ್ದರಿಂದ ಸಕಲ ವೇದಗಳ ಅಭಿಪ್ರಾಯ ಯಾರಿಗೆ ತಿಳಿಯುತ್ತೆ ಅಂತಂದರೆ ಅದನ್ನು ಹೇಳ್ತಾ ಇದ್ದಾರೆ. ಭಾರತೀಪತಿ ಅಸೌ ಪ್ರಾಣ ವೇತ್. ವೇದಾಭಿಮಾನಿ ಭಾರತೀ ದೇವಿ. ಹೆಂಡತಿಯ ಅಭಿಪ್ರಾಯ ಯಾರಿಗೆ ಗೊತ್ತಾಗಬೇಕು? ಗಂಡನಿಗೆ ಗೊತ್ತಾಗಬೇಕು. ಹಾಗಾದರೆ ವೇದಾಭಿಮಾನಿ ಭಾರತಿಯಿಂದ ಅಭಿಮನ್ಯಮಾನವಾದದ್ದು ವೇದ. ಆ ವೇದದ ಅಭಿಪ್ರಾಯ ಅಂತ ಯಾರಿಗೆ ಗೊತ್ತಾಗುತ್ತೆ? ಭಾರತಿಪತಿಯಾದಂತಹ ಪ್ರಾಣ ತಿಳಿತಾ ಇದ್ದಾನೆ, ಉಳಿದವರಿಗೆ ಗೊತ್ತಾಗಲ್ಲ. ಈ ಹೆಣ್ಣಿನ ಮನಸ್ಸಿನ ಅಭಿಪ್ರಾಯ ಇನ್ನೊಬ್ಬ ಪರಪುರುಷನಿಗೆ ಗೊತ್ತಾಗುತ್ತಾ? ಇಲ್ಲ. ಹಾಗಾದ್ರದ್ದು ಯಾರಿಗೆ ಗೊತ್ತಾಗುತ್ತೆ? ಅದು ಅವಳ ಪುರುಷನಿಗೆ, ಪತಿಗೆ ಗೊತ್ತಾಗೋದು. ಹಾಗೆ ವೇದ ಅಭಿಮಾನಿಯಾದ ಭಾರತಿಯಿಂದ ಅಭಿಮನ್ಯಮಾನವಾದ ವೇದ. ಆ ವೇದಗಳ ಅಭಿಪ್ರಾಯ ಯಾರಿಗೆ ಗೊತ್ತಾಗುತ್ತೆ? ವೇದಗಳಿಗೆ ಅಭಿಮಾನಿಯಾದ ಭಾರತೀ ದೇವಿಗೆ ಪತಿಯಾದಂತಹ ಮುಖ್ಯಪ್ರಾಣನಿಗೆ ತಿಳಿಯುತ್ತೆ ಅಂತ. ಅನ್ಯ ಯಾರೋ ಮೂರನೇ ವ್ಯಕ್ತಿ ಇದ್ದಾನೆ ಅಂತಂದರೆ ಅಂತಹ ವ್ಯಕ್ತಿ ಅವನೇನು ಮಾಡ್ತಾನೆ ಅಂತಂದರೆ ತಾಂ ಅನ್ಯಥೀ ಕುರ್ವನ್, ಅವಳ ಮಾತನ್ನು ತಪ್ಪಾಗಿ ತಿಳ್ಕೊಳ್ತಾನೆ. ಯಾವುದಾದ್ರೂ ಸ್ತ್ರೀ ಒಂದು ಮಾತಾಡಿದ್ರೆ ಬೇರೆ ಪುರುಷ ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾನೆ. ಆ ರೀತಿಯಲ್ಲಿ ವೇದಗಳಿಗೆ ಅರ್ಥ ತಪ್ಪಾಗಿ ತಿಳಿದಿದ್ದಾರೆ ಅಂತಂದರೆ ಅದರಿಂದ ಶೂನ್ಯೇ ತಮಸಿ ಪಾತ್ಯತೆ. ಅಂತಹ ವ್ಯಕ್ತಿ ಸುಖದ ಲವಲೇಶವೂ ಇಲ್ಲ. ಊನ ಶೂನ್ಯ ಅಂತಂದರೆ ಎಲ್ಲಿ ಸುಖದ ಲೇಶವೂ ಇಲ್ಲ ಅಂತಹ ದುಃಖಮಯವಾಗಿರ್ತಕ್ಕಂತಹ ಕತ್ತಲೆಯಿಂದ ಕೂಡಿರ್ತಕ್ಕಂತಹ ಅಂಧನ್ ತಮಸ್ಸಿನಲ್ಲಿ ಅವನನ್ನು ಶ್ರುತಿಯೇ ತಳ್ತಾ ಇದೆ. ಹೀಗೆ ಯಾವ ಸ್ತ್ರೀ ತನ್ನ ಅಭಿಪ್ರಾಯವನ್ನು ತಪ್ಪಾಗಿ ತಿಳಿದಿದ್ದಾನೋ ಅಂತಹ ಪುರುಷನನ್ನು ಅವಳೇನು ಮಾಡ್ತಾಳೆ? ಕೋರ್ಟಿಗೆ ಎಳಿತಾಳೆ, ಜೈಲಿಗೆ ಹಾಕಿಸ್ತಾಳೆ. ಹೌದಲ್ವ? ನನ್ನ ಮಾತನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ನನಗೆ ಅವಮಾನ ಮಾಡಿದ್ದಾನೆ ಅಂತ ಕೋರ್ಟಿಗೆ ಹೋಗ್ತಾಳೆ. ಹಾಗೆ ಇಲ್ಲಿಯೂ ಕೂಡ ಶ್ರುತಿ ಅರ್ಥವನ್ನು ತಪ್ಪಾಗಿ ತಿಳಿದಿದ್ದಾನೆ ಅಂದರೆ ಆ ಶ್ರುತಿ ಏನು ಮಾಡುತ್ತೆ? ಅವನನ್ನು ಸುಖದ ಲೇಷ ಇಲ್ಲದೇ ಇರತಕ್ಕಂತಹ ಅಂಧನ್ ತಮಸ್ಸಿನಲ್ಲಿ ಹಾಕುತ್ತೆ. ಅದರಿಂದ ನೀವು ಶ್ರುತ್ಯರ್ಥವನ್ನು ತಿಳಿಯದೇನೆ ಶ್ರುತಿಗೆ ಅರ್ಥವನ್ನು ಏನೋ ಅರ್ಥ ಹೇಳ್ತೀರಾ ಅಂದರೆ ಅಂಧನ್ ತಮಸ್ಸಿನಲ್ಲಿ ಬೀಳ್ತೀರಾ ಅಂತ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಲಕ್ಷ್ಮಿ, ಅನಂತರದಲ್ಲಿ ಭಾರತೀ ದೇವಿ, ಸರಸ್ವತಿ ದೇವಿ. ಭಾರತೀ ದೇವಿಯಿಂದ ಅಭಿಮನ್ಯಮಾನವಾದ ವೇದದ ಅರ್ಥ ಮುಖ್ಯ ಪ್ರಾಣದೇವರಿಗೆ ಗೊತ್ತು. ಹಾಂ 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 ಯಾಕೆ? ಹೆಂಡತಿ ಹೇಳಿದ ಮಾತನ್ನು ನೀವು ಅರ್ಥ ಮಾಡ್ಕೊಂಡ್ರಿ ಅಂತಂದರೆ ನಿಮ್ಮದು ಡಿಗ್ನಿಟಿ ಏನಾದರೂ ಕಡಿಮೆ ಆಯಿತಾ? ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಪೆದ್ದ ಅಂತ ಆಗ್ತಾನೆ. ಹೌದಾ ಅಲ್ವ? ಹಾಗಾದರೆ ಹೆಂಡತಿಯ ಮಾತು ಆಗಿರ್ಬೋದು, ಅದನ್ನು ಅರ್ಥ ಮಾಡಿಕೊಂಡ್ರೆ ಅವನು ಬುದ್ಧಿವಂತ ಅಂತಲೇ ಆಗ್ತಾನೆ, ಅಷ್ಟೇ ಹೊರತು ಪೆದ್ದ ಅಂತ ಆಗಲ್ಲ. ಆದರೆ ಹಾಗೆ ಮಾಡ್ತಾರೆ ಅಂತಲ್ಲ, ಅಭಿಪ್ರಾಯವನ್ನು ತಿಳಿತಾರೆ ಅಂತ. ಏನೋ ಚೂರು ಹೇಳಿದ್ರೆ ಸಾಕು,
ಮುಂದೆಲ್ಲವನ್ನೂ ನೀವೇ ಗೆಸ್ ಮಾಡಿಬಿಡ್ತೀರ ಹೀಗೆ ಅಂತ. ಅವಾಗೇನು ಹೇಳ್ತೀರಾ? ಅವಳು ಸಂತೋಷ ಪಡ್ತಾಳೆ, ನಮ್ಮ ಮನೆಯವ್ರ ಪರವಾಗಿಲ್ಲ, ನಾ ಹೇಳೋಕ್ಕಿಂತ ಮೊದಲೇ ಎಲ್ಲ ತಿಳ್ಕೊಳ್ತಾರೆ ಅಂತ. ಹಾಗೆ ಅನ್ನೋದು ಮುಖ್ಯ ಪ್ರಾಣದೇವರು ಕೂಡ. ಅತಃ ಶ್ರುತಿ ಸೂತ್ರ ವಿರುದ್ಧವಾದ್ದರಿಂದ ಭಾರತೀಪತಿಗಳಾದಂತಹ ವೇದಕ್ಕೆ ಅಭಿಮಾನಿಯಾದ ಭಾರತೀದೇವಿಗೆ ಗಂಡಂದರಾದ ಅಸೌ ಪ್ರಾಣ, ಈ ಮುಖ್ಯ ಪ್ರಾಣದೇವರು ಶ್ರುತಿಮತಂ, ಶ್ರುತಿಯ ಅಭಿಪ್ರಾಯವನ್ನು ವೇತ್ತಿ, ತಿಳಿದವರಾಗಿದ್ದಾರೆ. ಅನ್ಯಃ, ಭಾರತೀಪತಿಯನ್ನು ಬಿಟ್ಟು ಈ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂಬುದಾಗಿ ಸತ್ಯ ಶಬ್ದಕ್ಕೆ ಅಬಾಧ್ಯತ್ವಾದಿ ಅರ್ಥವನ್ನು ಹೇಳ್ತಕ್ಕಂಥವ್ರು ಇದ್ದಾರಲ್ಲ, ಅವರು ಬೇರೆಯವರು ತಾಮ್ ಆ ಶ್ರುತಿಯನ್ನು ಅನ್ಯಥೀಕುರ್ವನ್, ಬೇರೆ ರೀತಿಯಲ್ಲಿ ಅರ್ಥೈಸುತ್ತಾ ಶೂನ್ಯೇ ತಮಸಿ, ಶೂನ್ಯವಾದ ತಮಸ್ಸಿನಲ್ಲಿ ಪಾತ್ಯತೆ, ಬೀಳಿಸಲ್ಪಡ್ತಾ ಇದ್ದಾರೆ. ಶೂನ್ಯ ಅಂದರೆ ಸುಖದ ಲೇಷ ಇಲ್ಲದಿರುವ ಅಂತ, ಏನೂ ಇಲ್ಲದಿರುವ ಅಂತ ಇಟ್ಕೊಳ್ರಿ. ಏನೂ ಇಲ್ಲ, ದುಃಖ ತಾನೇ. ಏನೂ ಇಲ್ಲ ಅಂತಂದರೆ ಏನಾಗುತ್ತೆ? ನೀವು ತುಂಬ ದುಃಖ ಆಗಿದ್ದರೆ ಕೇಳ್ರಿ, ಯಾರು ಕೇಳ್ತಾರೆ ಏನಾಗಿದೆ? ಏನೂ ಇಲ್ಲ ಅಂತೀರ. ದುಃಖ ಆಗಿದೆ ಅಂದರೆ ಏನೂ ಇಲ್ಲ ಅಂತಾರೆ ಹೇಳೋದು, ಅದೇ ಶೂನ್ಯ. ಅದಕ್ಕೆ ಅರ್ಥ ಬೇರೆ, ಅದನ್ನು ನಾನು ಹೇಳಿದ್ದಷ್ಟೇ. ದುಃಖ ಇದೆ, ಬೇಕಾದಷ್ಟಿದೆ, ಅನುಭವಿಸ್ಲಿಕ್ಕೆ ಆಗದೇ ಇರೋಷ್ಟಿದೆ. ಅದೇ ಏನೂ ಇಲ್ಲ ಅಂತ ಶೂನ್ಯ ಅಲ್ಲ, ಯಾವುದು ಬೇಕೋ ಅದಿಲ್ಲ. ಅದು ಮನೆಯನ್ನು ಇದು ಮನೇನಾ ಅಂತ ಹೇಳ್ತಾರೆ. ಯಾಕೆ ಗೋಡೆ ಇದೆ, ಕಿಟಕಿ ಇದೆ, ಎಲ್ಲ ಮನೆ, ಮತ್ತು ಯಾಕೆ ಮನೆ ಅಲ್ಲ ಅಂತಂದರೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತಾದರೆ ಆವಾಗ ಅದು ಮನೆ ಅಲ್ಲ, ಸುಡುಗಾಡು ಅಂತಾರೆ. ಮನೆಯೇ ಅದು, ಯಾರೂ ಅಲ್ಲಿ ಹಣ ಸುಡಲ್ಲ. ಮತ್ತು ಹಾಗೆ ಅದನ್ನು ಸುಡುಗಾಡು ಅಂತಾರೆ. ಯಾಕೆ? ಮನೆಯಲ್ಲಿ ಏನಿರಬೇಕು ಅಂತಂದರೆ ನೆಮ್ಮದಿ, ಸುಖ, ಸಂತೋಷ ಎಲ್ಲ ಇರಬೇಕು, ಆವಾಗ ಅದು ಮನೆ ಆಗುತ್ತೆ. ಇಲ್ಲ ಅಂದರೆ ಅದು ಮನೆ ಅಲ್ಲ. ಹಾಗೆ ಅದು ಕೂಡ ಶೂನ್ಯ ಅಂದರೆ ಅದರಲ್ಲಿ ತುಂಬಿದೆ ಅಂದರೆ ಸುಖಾದಿಗಳು ತುಂಬಬೇಕು, ಅದು ತುಂಬಿಲ್ಲ ಅಂತಾರೆ, ಅದು ಶೂನ್ಯವೇ ಆಯಿತು. ಅತಃ ಅಂದರೆ ಏನರ್ಥ? ಪರೋದೀರಿತ ಅರ್ಥಸ್ಯ ಶ್ರುತಿಸೂತ್ರಾದಿ ವಿರುದ್ಧತ್ವಾತ್, ಇತರರು ಹೇಳಿರುವಂತಹ ಅಬಾಧ್ಯತ್ವ ಎಂಬತಕ್ಕಂಥ ಅರ್ಥ ಶ್ರುತಿಗೂ ಅಂದರೆ ವೇದಕ್ಕೂ ವೇದಾನುಸಾರಿಯಾದ ಸೂತ್ರಕ್ಕೂ ವಿರುದ್ಧವಾಗಿದೆ. ಸೂತ್ರ ಮತ್ತು ವೇದ ಅದು ಜಗಜ್ಜನ್ಮಾದಿ ಕಾರಣತ್ವವನ್ನು ಹೇಳ್ತಾ ಇದೆ. ಆದ್ದರಿಂದ ಅಬಾಧ್ಯತ್ವ ಎಂಬತಕ್ಕಂಥ ಅರ್ಥ ವೇದ ಸೂತ್ರ ಇವುಗಳಿಗೆ ವಿರುದ್ಧವಾಗಿದೆ. ಆದ್ದರಿಂದ ಆಚಾರ್ಯೋಕ್ತ ಅರ್ಥಸ್ಯ ಶ್ರುತಿ ಸೂಚಿತತ್ವ, ಆಚಾರ್ಯ ಹೇಳಿರ್ತಕ್ಕಂಥ ಸತ್ಯ ಎಂಬತಕ್ಕಂಥ ಶಬ್ದದ ಅರ್ಥ ಜಗಜ್ಜನ್ಮಾದಿ ಕಾರಣತ್ವ, ಅದು ಶ್ರುತಿಯಿಂದ ಸೂಚಿತವಾಗಿದೆ, ಸೂತ್ರದಲ್ಲಿ ಉಕ್ತವಾಗಿದೆ, ಶ್ರುತಿಯಿಂದ ಸೂಚಿತವಾಗಿದೆ. ಅಸೌ ಸದ್ಭಾವಂ ಯಾಪಯೇತ್ ಯಸ್ಮಾತ್ ಸತ್ಯಸ್ತಸ್ಮಾತ್ ಜನಾರ್ದನ ಇತ್ಯಾದಿನ ಏತಶ್ರುತ್ಯರ್ಥಂ ವರ್ಣಯನ್ ಅಂತ. ಈ ಅಸೌ ಇವರು ಅಂದರೆ ಯಾರು? ಸತ್ಯ ಶಬ್ದದ ಅರ್ಥವನ್ನು ಹೇಳುವವರು. ಏನಂತ? ಸದ್ಭಾವಂ ಯಾಪಯೇದ್ಯಸ್ಮಾತ್ ಸತ್ಯ ತಸ್ಮಾತ್ ಜನಾರ್ದನ. ಆಚಾರ್ಯರು ತೈತರೀಯ ಭಾಷೆಯಲ್ಲಿ ಹೇಳಿದ್ದಾರೆ, ಪರಮಾತ್ಮನನ್ನು ಸತ್ಯ ಅಂತ ಕರೀತಾರೆ. ಯಾಕೆ? ಸದ್ಭಾವಂ ಯಾಪಯೇತ್ ಯಸ್ಮಾತ್ ಅಯಂ ಸದ್ಭಾವಂ ಯಾಪಯೇತ್ ತಸ್ಮಾತ್ ಅಯಂ ಜನಾರ್ದನ ಸತ್ಯ ಎಂಬುದಾಗಿ ಹೇಳಿದ್ದಾರೆ. ಇತ್ಯಾದಿ ಶ್ರುತಿಯ ಅರ್ಥವನ್ನು ತಿಳಿಸಿಕೊಡ್ತಕ್ಕಂತಹ ಶ್ರೀಮದ್ ಆಚಾರ್ಯರು. ಅನ್ಯ ಯಾರವರು? ಮಾಯಾವಾದಿ, ಅಬಾಧ್ಯತ್ವ ಎಂಬುದಾಗಿ ಅರ್ಥವನ್ನು ಹೇಳ್ತಕ್ಕಂತಹ ಮಾಯಾವಾದಿಗಳು. ಅವರು ತಾಂ ಶ್ರುತಿಂ ಅನ್ಯಥೀಕುರ್ವನ್ ಅಂತ, ಅವರು ಅಸಂಗತವಾದ ಅರ್ಥವನ್ನು ಹೇಳ್ತಾ ಇದ್ದಾರೆ ಶ್ರುತಿಗೆ. ಅಸಂಗತಾರ್ಥೇ ಯೋಜಯನ್, ಶ್ರುತಿಗೆ ಸಂಗತವಲ್ಲದ ಅರ್ಥವನ್ನು ಹೇಳ್ತಾರೆ. ಆದ್ದರಿಂದ ಅವರು ಶೂನ್ಯ ತಮಸಿ ಪಾತ್ಯತೆ ಅಂತ ಅಂಧನ್ ತಮಸ್ಸಿನಲ್ಲಿ ಬೀಳ್ತಾರೆ. ಅತಸ್ವೇತರ ಸರ್ವಸ್ಯ ಸೃಷ್ಟತಾ ಸತ್ಯತಾ ಭವೇತ್. ಆದ್ದರಿಂದ ಸತ್ಯತ್ವಂ ನಾಮ ಕಿಂ? ಸ್ವ ಇತರ ಸಕಲ ಸೃಷ್ಟತ್ವಂ, ತನ್ನನ್ನು ಬಿಟ್ಟು ಉಳಿದದ್ದೆಲ್ಲವನ್ನೂ ಕೂಡ ಯಾರು ಸೃಷ್ಟಿ ಮಾಡ್ತಾರೋ ಅವನನ್ನು ಸತ್ಯ ಅಂತ ಕರೀತಾರೆ. ಭಗವಂತ ತನ್ನನ್ನು ತಾನು ಸೃಷ್ಟಿ ಮಾಡಿಕೊಳ್ಳಲ್ಲ. ಇದೇ ಭಗವಂತನ ಸೃಷ್ಟಿ ಅಂದರೆ ಏನರ್ಥ? ಅವತಾರೋ ಹರಿರ್ಜನಿ, ಭಗವಂತ ಅವತಾರ ಮಾಡೋದು. ಅದೇ ಹೊರತು
ಉಳಿದವರಿಗಿರ್ತಕ್ಕಂತಹ ಇಲ್ಲದೇ ಇರುವಂತಹ ಏನಾದರೂ ಹೊಸದಾಗಿ ಬರ್ತಕ್ಕಂಥದ್ದು ಅಥವಾ ಇಲ್ಲದೇ ಇರತಕ್ಕಂಥದ್ದು ಹೊಸದಾಗಿ ಅಭಿವ್ಯಕ್ತ ಆಗೋದು, ಇದು ಪರಮಾತ್ಮನಿಗೆ ಇಲ್ಲವೇ ಇಲ್ಲ. ಇರೋದೆಲ್ಲ ಏನೇನಿದೆಯೋ ಅದು ಯಾವಾಗಲೂ ಇದ್ದೇ ಇರುತ್ತೆ. ಇನ್ನೊಬ್ಬರು ತಂದುಕೊಡೋರು ಇಲ್ಲ. ಸೃಷ್ಟಿ ಅಂತ ಆಗಬೇಕಾದ್ರೆ ಪರಾಧೀನ ವಿಶೇಷಾಪ್ತಿ, ಇದನ್ನು ಸೃಷ್ಟಿ ಅಂತ ಕರೀತಾರೆ. ತನ್ನನ್ನು ಬಿಟ್ಟು ತನಗೆ ನಿಯಾಮಕನಾದ ಇನ್ನೊಬ್ಬ ವ್ಯಕ್ತಿಯಿಂದ ಇವನಲ್ಲಿ ಏನಾದರೂ ವಿಶೇಷ ಬಂದಿದೆ ಅಂತಾದರೆ ಅದನ್ನು ಸೃಷ್ಟಿ ಅಂತ ಕರೀತಾರೆ. ತನ್ನಂತ ಬೇರೆಯಾಗಿರಬೇಕು, ತನಗಿಂತ ಉತ್ತಮನಾಗಿರಬೇಕು, ಅವನಿಂದ ತನ್ನಲ್ಲಿ ಏನಾದರೂ ಒಂದು ವಿಶೇಷ ಗುಣ ಧರ್ಮ ಸೇರಿಕೊಂಡಿದೆ ಅಂತಾದರೆ ಅದನ್ನು ಸೃಷ್ಟಿ ಅಂತ ಕರೀತಾರೆ. ಪರಮಾತ್ಮನನ್ನು ಬಿಟ್ಟು ಪರಮಾತ್ಮನಿಗಿಂತ ಬೇರೆಯಾದ ಉತ್ತಮನಾದ ನೀಚನಾದ ಯಾವುದೇ ವ್ಯಕ್ತಿಯಿಂದಲೂ ಪರಮಾತ್ಮನಿಗೆ ಯಾವ ವಿಧವಾದ ವಿಶೇಷದ ಅನ್ವಯ ಇಲ್ಲ, ಸಂಬಂಧ ಇಲ್ಲ, ಪ್ರಾಪ್ತಿ ಇಲ್ಲ. ಆದ್ದರಿಂದ ಅವನಿಗೆ ಸೃಷ್ಟಿ ಇಲ್ಲ. ಅವನೇ ಅವತಾರ ರೂಪಗಳನ್ನು ಪಡ್ಕೊಳ್ತಾನೆ, ಅದು ಸೃಷ್ಟಿಯಲ್ಲ, ಅದು ಅವನ ಅವತಾರ ಅಷ್ಟೇ ಹೊರತು ಇನ್ನೊಬ್ಬರಿಂದ ಏನಾದರೂ ಅವನಲ್ಲಿ ಬರಬೇಕು, ಅದಿಲ್ಲವೇ ಇಲ್ಲ. ಆದ್ದರಿಂದ ಸತ್ಯತ್ವಂ ನಾಮ ಶ್ವೇತರ ಸರ್ವಸ್ಯ ಸೃಷ್ಟೃತ. ತನ್ನನ್ನು ಬಿಟ್ಟು ತನಗಿಂತ ಬೇರೆಯಾದ ಎಲ್ಲವುಗಳಿಗೂ ಕೂಡ ಯಾರು ಸೃಷ್ಟಿ ಕಾರಣನಾಗಿದ್ದಾನೋ ಅವನನ್ನೇ ಸತ್ಯ ಅಂತ ಕರೀತಾರೆ. ಅತಃ ಹಿಂದೆ ಹೇಳಿದಂತಹ ಅರ್ಥ, ಸತ್ಯ ಶಬ್ದಕ್ಕೆ ಅರ್ಥ ಇರುವುದರಿಂದ ಶ್ವೇತರ ಸರ್ವಸ್ಯ, ತನಗಿಂತ ಬೇರೆಯಾದ ಎಲ್ಲದಕ್ಕೂ ಸೃಷ್ಟೃತ ಸೃಷ್ಟಿ ಕಾರಣತ್ವವು ಸತ್ಯತಾ, ಸತ್ಯ ಶಬ್ದದ ಅರ್ಥವು ಭವೇತ್ ಆಗುತ್ತದೆ. ಅತಃ ಹಿಂದೆ ಹೇಳಿದಂಥ ಕಾರಣದಿಂದ ಶ್ವೇತರ ಸರ್ವಸ್ಯ, ತನಗಿಂತ ಬೇರೆಯಾದ ಎಲ್ಲದಕ್ಕೂ ಸೃಷ್ಟೃತ ಸೃಷ್ಟಿಕರ್ತೃತ್ವವು ಸತ್ಯತಾ, ಸತ್ಯ ಶಬ್ದದ ಅರ್ಥವು ಭವೇತ್ ಆಗುತ್ತದೆ. ಅತಃ ಅಂದರೆ ಪೂರ್ವೋಕ್ತ ಪ್ರಕಾರಾತ್, ಹಿಂದೆ ಹೇಳಿದಂತಹ ಕ್ರಮದಿಂದ ಅಂತ. ಶ್ವೇತರ ಸರ್ವಸ್ಯ ಅಂದರೆ ಸ್ವ ವ್ಯತಿರಿಕ್ತ ಸರ್ವಸ್ಯ ಜಗತಃ, ತನಗಿಂತ ಬೇರೆಯಾದ ಸಕಲ ಜಗತ್ತಿಗೆ ಸೃಷ್ಟೃತ್ವ, ಅದು ಸತ್ಯ ಶಬ್ದದ ಅರ್ಥ. ಪುನರನ್ನಮಯತ್ವೋಕ್ತ್ಯ ಮಹಾಸಂಹರ್ತೃತೋಚ್ಯತೆ ಅದ್ಯತೇತ್ಯ ಚ ಭೂತಾನಿ ಇತ್ಯುಕ್ತೆ ಸಂಹರ್ತೃತಾನ್ನತ. ಹಾಗೆಯೇ ಮುಂದೆ ಅನ್ನಮಯ ಪ್ರಕರಣ ಇದೆ. ಅನ್ನಮಯ ಪ್ರಕರಣದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಸರ್ವ ಸಂಹರ್ತೃತ ಉಚ್ಯತೆ. ಪರಮಾತ್ಮನಿಗೆ ಅನ್ನಮಯತ್ವ ಪ್ರಕರಣದಲ್ಲಿ ಸಕಲ ಸಂಹರ್ತೃತ್ವವನ್ನು ಹೇಳ್ತಾ ಇದ್ದಾರೆ ಅಂತ. ಎಲ್ಲವನ್ನು ಸಂಹಾರ ಮಾಡುವವನು ಪರಮಾತ್ಮ ಅಂತ. ಅದು ಹೇಗೆ ಅಂತಂದರೆ ಶ್ರುತಿವಾಕ್ಯವಿದೆ, ಅದ್ಯತೆ ಅತ್ತಿ ಚ ಭೂತಾನಿ, ಭೂತಾನಿ ಅತ್ತಿ, ಎಲ್ಲ ಭೂತಗಳನ್ನು ತಿಂದುಹಾಕ್ತಾನೆ. ತಿಂದುಹಾಕೋದು ಅಂದರೆ ಏನರ್ಥ? ಪಾತ್ರೆಯಲ್ಲಿ ಅನ್ನ ಇತ್ತು, ಅನ್ನ ಎಲ್ಲ ತಿಂದ, ಏನು ಹೇಳ್ತಾರೆ? ಅವನು ಅನ್ನವನ್ನು ಸಂಹಾರ ಮಾಡ್ದ ಅಂತ ಹೇಳ್ಬೋದು. ಅನ್ನವನ್ನು ಸಂಹಾರ ಮಾಡ್ದ ಅಂತ ತಿಂದು ಹಾಕ್ದ. ಹಾಗೆ ಪರಮಾತ್ಮ ಎಲ್ಲ ಪದಾರ್ಥಗಳನ್ನು ಪ್ರಳಯ ಕಾಲದಲ್ಲಿ ತನ್ನ ಉದರದಲ್ಲಿ ಇಟ್ಕೊಳ್ತಾನೆ. ಇದನ್ನೇ ಅತ್ತಿ ಅಂತ, ತಿಂತಾನೆ ಅಂತ ಅರ್ಥ. ಹಾಗಾದರೆ ಆ ಅತ್ತಿ ಅಂತಕ್ಕಂಥ ಶಬ್ದದಿಂದ ಭಗವಂತನಲ್ಲಿ ಏನು ಹೇಳ್ತಾ ಇದೆ? ಸಂಹರ್ತೃತ್ವವನ್ನು ಹೇಳ್ತಾ ಇದೆ. ಅದರಿಂದ ಅನ್ನ ಶಬ್ದಕ್ಕೆ ಭಗವಂತ ಜಗತ್ಸಂಹರ್ತ ಅಂತ ಅರ್ಥ. ಸಂಹರ್ತೃತ್ವವನ್ನು ಅನ್ನಮಯ ಪ್ರಕರಣದಲ್ಲಿ ಹೇಳಿದ್ದಾರೆ, ಅದು ಅರ್ಥ. ಅದಕ್ಕೆ ಹೇಳಿದ್ದು ಇಲ್ಲಿ ಅದ್ಯತೆ ಅತ್ತಿ ಎರಡು ಅರ್ಥವನ್ನು ಹೇಳ್ತಾ ಇದ್ದಾರೆ. ಅದ್ಯತೆ ತಿನ್ನೋದು, ನಾವು ಯಾವುದನ್ನು ತಿಂತೇವೋ ಅದು ಅನ್ನ. ಹಾಗೆ ಯಾವುದು ನಮ್ಮನ್ನು ತಿನ್ನುತ್ತೋ ಅದು ಅನ್ನ. ನಾವು ತಿನ್ನೋದು ಅನ್ನ, ನಮ್ಮನ್ನು ಯಾವುದು ತಿನ್ನುತ್ತೋ ಅದು ಕೂಡ ಅನ್ನ. ಅತ್ತಿ ಅಂತ ಅದನ ಕರ್ತೃ, ತಿನ್ನುವವನು. ಪರಮಾತ್ಮ ಪ್ರಳಯ ಕಾಲದಲ್ಲಿ ಎಲ್ಲ ಜೀವರನ್ನು ತಿಂತಾನೆ. ತಿನ್ನೋದು ಅಂದರೆ ಏನರ್ಥ? ಹೊಟ್ಟೆಲಿಟ್ಕೊಳ್ಳೋದು. ಹಾಗಾದರೆ ಸಕಲ ಜೀವರು ಭಗವಂತನ ಉದರದಲ್ಲಿ ಇರ್ತಾರೆ. ಅದರಿಂದ ಭಗವಂತ ಅತ್ತಿ ಅಂತ ಅರ್ಥ. ಪುನಃ ಮುಂದೆ ಅನ್ನಮಯತ್ವೋಕ್ತ್ಯ, ಅನ್ನಮಯ ಎಂಬುದಾಗಿ ಹೇಳಿರುವುದರಿಂದ ಸರ್ವ ಮಹಾಸಂಹರ್ತೃತ, ಮಹಾಸಂಹಾರ ಕರ್ತೃತ್ವವು ಉಚ್ಯತೆ ಹೇಳಲ್ಪಡ್ತಾ ಇದೆ. ಅದ್ಯತೆ ಅತ್ತಿ ಚ ಭೂತಾನಿ
ಎಲ್ಲವನ್ನೂ ತಿನ್ನುವವನು, ಎಲ್ಲರಿಂದ ತಿನ್ನಲ್ಪಡುವವನು ಎಂಬುದಾಗಿ ಉಕ್ತೇಹೇ ಶ್ರುತಿ ಹೇಳ್ತಾ ಇರೋದರಿಂದ ಅನ್ನತಾ ಅನ್ನ ಶಬ್ದಾರ್ಥವು ಸಂಹರ್ತೃತ ಸಂಹಾರ ಕರ್ತೃತ್ವವೇ ಆಗಿದೆ. ಪುನಃ ಮುಂದೆ ಅನ್ನಮಯತ್ವೋಕ್ತ್ಯ ಅನ್ನಮಯ ಎಂಬತಕ್ಕಂತಹ ಹೇಳುವಿಕೆಯಿಂದ ಮಹಾಸಂಹರ್ತೃತ್ವವು ಉಚ್ಯತೆ ಹೇಳಲ್ಪಡ್ತಾ ಇದೆ. ಅದ್ಯತೇಚ್ಚಿತ ಭೂತಾನಿ ಜೀವರನ್ನು ಸಂಹರಿಸುತ್ತಾನೆ, ಜೀವರಿಂದ ಉಪಜೀವಿಸಲ್ಪಟ್ಟಿದ್ದಾನೆ ಎಂಬುದಾಗಿ ಉಕ್ತೇಹೇ ಶ್ರುತಿ ಹೇಳ್ತಾ ಇರೋದರಿಂದ ಅನ್ನತಾ ಸರ್ವಸಂಹರ್ತೃತ್ವವು ಅಲ್ಲ, ಅನ್ನತಾ ಅನ್ನ ಶಬ್ದಾರ್ಥವು ಸಂಹರ್ತೃತ್ವವೇ ಆಗಿದೆ. ಉಪಜೀವ್ಯ ಅಂದರೆ ಅವಲಂಬಿಸಿಕೊಂಡಿರೋದು, ಡಿಪೆಂಡ್. ನಾವು ಅನ್ನವನ್ನು ಅನ್ನಕ್ಕೆ ಅನ್ನಮಯ ಪ್ರಾಣ, ಅನ್ನವನ್ನು ಅವಲಂಬಿಸಿಕೊಂಡಿದ್ದೇವೆ. ದೇವರು ನಮಗನ್ನ, ನಾವು ದೇವರಿಗನ್ನ, ಪರಸ್ಪರಂ ಭಾವಯಂತ. ಅಲ್ಲಿ ಭಗವಂತ ನಮಗೆ ಅನ್ನ ಅಂತಂದರೆ ಭಗವಂತ ಇಲ್ಲದೆ ನಾವೇನು ಮಾಡಲಿಕ್ಕಾಗಲ್ಲ. ಆದ್ದರಿಂದ ಭಗವಂತನನ್ನು ಅವಲಂಬಿಸಿಕೊಂಡಿದ್ದೇವೆ, ಡಿಪೆಂಡ್ ಆನ್ ಭಗವಾನ್. ಆದ್ದರಿಂದಾಗಿ ನಾವು ಪರಮಾತ್ಮ ನಮಗೆ ಅನ್ನ. ಈಗ ಲೋಕದಲ್ಲಿ ಅನ್ನ ಇದೆಯಲ್ಲ, ಆ ಅನ್ನ ಯಾಕೆ ಅನ್ನ? ಅದನ್ನು ನಾವು ಅವಲಂಬಿಸ್ಕೊಂಡಿದ್ದೇವೆ. ಅದಿಲ್ಲ ಅಂದರೆ ಇಲ್ಲ, ಏಕಾದಶಿ ಪಾಠ ಇಲ್ಲ. ಯಾಕೆಲ್ಲ? ಅನ್ನ ಇಲ್ಲ. ಅನ್ನ ಇದ್ದರೆ ಪಾಠ, ಅನ್ನ ಇಲ್ಲ ಅಂದರೆ ಇಲ್ಲ. ಹಾಗಾದರೆ ಅನ್ನವನ್ನು ಅವಲಂಬಿಸ್ಕೊಂಡಿದ್ದೇವೆ ನಾವು. ಅನ್ನ ಇಲ್ಲ, ಅನ್ನಗತ ಪ್ರಾಣರು ಜೀವ ಇರೋದೇ ಇಲ್ಲ ಅಂತ ಅರ್ಥ. ಅನ್ನ ಹಾಗೆ ಪರಮಾತ್ಮನನ್ನು ಅವಲಂಬಿಸಿಕೊಂಡು ಎಲ್ಲರೂ ಇದ್ದಾರೆ. ಆದ್ದರಿಂದಾಗಿ ಜೀವರೆಲ್ಲರೂ ಪರಮಾತ್ಮನಿಂದ ಜೀವಿಸ್ತಾ ಇದ್ದಾರೆ. ಅಂದರೆ ಪರಮಾತ್ಮ ಅನ್ನ ಅಷ್ಟೇ ಅಲ್ಲ, ಎಲ್ಲ ಜೀವರನ್ನು ಪರಮಾತ್ಮ ತಿಂತಾನೆ. ಆದ್ದರಿಂದ ಅವನು ಅನ್ನ. ಎರಡರ್ಥ. ಜೀವರು ಪರಮಾತ್ಮನನ್ನು ಉಪಜೀವಿಸಿಕೊಂಡಿದ್ದಾರೆ, ಉಪಜೀವ್ಯ ಪರಮಾತ್ಮ. ಹಾಗೆ ಪರಮಾತ್ಮ ಜೀವನ ಎಲ್ಲರನ್ನೂ ತಿಂತಾನೆ, ಆದ್ದರಿಂದ ಅನ್ನ. ಬೇಕಾಗಿಲ್ಲ, ಹಸಿವ್ಯಾಗಿ ತಿಂತಾನೆ ಅಂತಲ್ಲ, ಹೊಟ್ಟೆ ತುಂಬಿದ್ರೂ ತಿಂತಾನೆ. ಕೆಲಸ ಆಗಬೇಕು, ಅದಕ್ಕೋಸ್ಕರ ಹೊಟ್ಟೆ ತುಂಬಿದರೂ ತಿಂತಾನೆ. ಹಾಂ, ಅಷ್ಟೇ. ಅದಿಲ್ಲ, ಮತ್ತೆ ಅದನ್ನು ಸೃಷ್ಟಿ ಮಾಡ್ತಾನೆ ಅಷ್ಟೇ. ಹಾಂ. ಸತ್ಯಶಬ್ದಸ್ಯ ಅರ್ಥಾಂತರಂಚ ಶ್ರುತಿಹಾಹ ಇತ್ಯಾಹ ಅಂತ. ಸತ್ಯಶಬ್ದಕ್ಕೆ ಇನ್ನೊಂದು ಅರ್ಥ ಮಹಾಸಂಹರ್ತೃತ್ವ, ಅದು ಸತ್ಯಶಬ್ದದ ಅರ್ಥ. ಅದನ್ನು ಶ್ರುತಿ ಹೇಳಿದೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಮಹಾಸಂಹರ್ತೃತ ಅಂದರೆ ಏನರ್ಥ? ಸ್ವ ಇತರ ಸಕಲ ಜಗತ್ ಸಂಹರ್ತೃತ, ತನ್ನನ್ನು ಬಿಟ್ಟು ಉಳಿದ ಎಲ್ಲ ಜಗತ್ತಿಗೂ ಕೂಡ ಸಂಹಾರಕ. ಲಕ್ಷ್ಮಿಗೂ ಸಂಹಾರಕ. ಲಕ್ಷ್ಮಿಗೆ ಸಂಹಾರಕ ಹೇಗೆ? ಲಕ್ಷ್ಮಿಯಲ್ಲಿದ್ದಂಥ ಪವರ್ ಕಿತ್ಕೊಂಡ್ಬಿಡ್ತಾನೆ. ಆದ್ದರಿಂದಾಗಿ ಲಕ್ಷ್ಮಿ ಅವಳಿಗೂ ಕೂಡ ಸಂಹಾರ ಬಂತು. ಲಕ್ಷ್ಮಿಯಲ್ಲಿದ್ದ ಪವರ್ ಏನು? ತ್ರಿಗುಣಗಳ ಅಭಿಮಾನಿತ್ವ. ಯಾವಾಗ ತ್ರಿಗುಣಗಳು ಪ್ರಕೃತಿಯಲ್ಲಿ ಸೇರ್ಕೊಂಡ್ಬಿಡುತ್ತೋ ಲಕ್ಷ್ಮೀದೇವಿಗೆ ತ್ರಿಗುಣಾಭಿಮಾನಿತ್ವ ಹೋಯಿತು. ಇದೇ ಸಂಹರ್ತೃತ್ವ ಅಂತ. ಹಾಂ, ಅದು ಅದು ಆಯಿತು. ಜೀವರನ್ನು ಸಂಹಾರ ಮಾಡ್ತಾನೆ ಅಂದರೆ ಏನರ್ಥ? ತನ್ನ ಒಳಗಿಟ್ಕೊಳ್ತಾನೆ, ಸಾಮೀಪ್ಯ ಬಂತು. ಲಕ್ಷ್ಮೀದೇವಿ ಸಂಹಾರ ಅಂದರೆ ಇನ್ನೂ ಹತ್ತಿರ ಅಂದರೆ ಅತಿ ಸಾಮೀಪ್ಯ. ಅದನ್ನು ಹೇಳ್ತಾರೆ. ಆದರೆ ಲಕ್ಷ್ಮೀದೇವಿಗೆ ಸಂಹಾರ ಅಂತಂದರೆ ಅವಳಲ್ಲಿದ್ದಂತಹ ತ್ರಿಗುಣಾಭಿಮಾನಿತ್ವ ಅದಿರಲ್ಲ, ಅದು ಸಂಹಾರ. ಸೃಷ್ಟಿಕಾಲದಲ್ಲಿ ಸೃಷ್ಟಿ ಅಂತಂದರೆ ತ್ರಿಗುಣಾಭಿಮಾನಿತ್ವ ವ್ಯಕ್ತವಾಯಿತು. ಹಾಂ ಹಾಂ, ಇಲ್ಲದೇ ಇರೋದು ಬರಲ್ಲ. ಹೌದು, ಇಲ್ಲದೇ ಇರೋದೇನೂ ಬರಲ್ಲ ಅವಳು. ತತ್ಕಥಂ ಇತ್ಯತಃ. ಅಲ್ಲ, ಅನ್ನ ಅಂತಂದರೆ ಅದಕ್ಕೆ ಸಂಹರ್ತೃತ್ವ ಅಂತ ಅರ್ಥ ಹೇಗೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಅದ್ಯತೆ ಅಚ್ಯುತ ಭೂತಾನಿ ಅಂತ. ಸಂಹರ್ತೃತ ಅರ್ತೃತ್ವ ಅಪರ ಪರ್ಯಾಯ ಇತ್ಯರ್ಥ ಅಂತ. ಅತ್ತಿ ಅಂದರು
ಅನ್ನ ಅಂದರೂ ಒಂದೇ ಅರ್ಥ, ಅತೃತ್ವ ಅಂದರೂ ಅತ್ತಿ ಅಂದರೂ ಒಂದೇ ಅರ್ಥ. ಅತ್ತಿ ಅಂದರೆ ಅದನಕರ್ತ, ಅದನಕರ್ತ ಅಂದರೆ ಅತೃ, ಹಂಗೆ ಅತೃತ್ವ ಅಂದರೆ ಸಂಹಾರಕರ್ತರು ಅಂತ ಅರ್ಥ, ಅತ್ತಿ ಅಂದರೂ ಸಂಹಾರಕರ್ತರು ಅಂತ ಅರ್ಥ. ಅದರಿಂದ ಶ್ರುತ್ಯುಕ್ತವಾಗಿರ್ತಕ್ಕಂತಹ ಅನ್ನತಾ ಅಂದರೆ ಅನ್ನ ಶಬ್ದದ ಅರ್ಥ ಏನದು? ಸಂಹರ್ತೃತ್ವ. ಯಾವ ಸಂಹರ್ತೃತ್ವ? ಮಹಾಸಂಹರ್ತೃತ್ವ. ಬರೀ ಸಂಹರ್ತೃತ್ವ ಯಾರಲ್ಲಿ ಬರುತ್ತೆ? ಇಂದು ಹೇಳಿದ್ರಲ್ಲ, ಬೇಕವನ್ನು ಸಂಹಾರ ಮಾಡುವ ಸರ್ಪದಲ್ಲಿ ಬರುತ್ತೆ ಅಂತ. ಸರ್ಪವೂ ಕೂಡ ಸಂಹರ್ತೃ ಆಗಿದೆ, ಆದರೆ ಮಹಾಸಂಹರ್ತೃ ಅಲ್ಲ. ಮಹಾಸಂಹರ್ತೃ ಸಕಲ ಸಂಹಾರಕ ಪರಮಾತ್ಮ, ಅವನಲ್ಲಿ ಸಂಹರ್ತೃತ್ವ ಬರುತ್ತೆ. ಪ್ರಾಚುರ್ಯಾರ್ಥೋಮ ಯಟ್ಪ್ರೋಕ್ತಃ ಸ್ವಯಂ ಸೂತ್ರಕೃತೈವಹಿ ಸೂಚನಾತ್ ಖಲು ತತ್ಸೂತ್ರಂ ಅತಃ ಪಂಚಸುತನ್ನಯೇತ್. ಅಷ್ಟೇ ಅಲ್ಲ, ಅನ್ನಮಯ ಅಂತ ಹೇಳಿದ್ದಾರೆ. ಅನ್ನ ಅಂತ ಅಷ್ಟೇ ಹೇಳಿದ್ದಲ್ಲ, ಅನ್ನಮಯ ಅಂತ. ಮಯ ಶಬ್ದಕ್ಕೇನರ್ಥ? ಏನು ವಿಕಾರ ಇತಿ ಚೇನ್ನ ವಿಕಾರ ಶಬ್ದಾನ್ನೇತಿ ಚೇನ್ನ ಪ್ರಾಚುರ್ಯಾತ್. ವಿಕಾರ ಶಬ್ದಾನ್ನೇತಿ ಚೇನ್ನ ಪ್ರಾಚುರ್ಯಾತ್. ಬ್ರಹ್ಮಸೂತ್ರದಲ್ಲಿ ಓಂ ಆನಂದಮಯೋಭ್ಯಾಸಾತ್ ಓಂ ವಿಕಾರ ಶಬ್ದಾನ್ನೇತಿ ಚೇನ್ನ ಪ್ರಾಚುರ್ಯಾತ್. ಸೂತ್ರಕಾರರೇ ಮಯ ಶಬ್ದಕ್ಕೇನು ಅಂತ ಅರ್ಥ ಹೇಳಿದ್ದಾರೆ? ಪ್ರಾಚುರ್ಯ, ಆಧಿಕ್ಯ, ಪೂರ್ಣತ್ವ ಅಂತ ಅರ್ಥ ಹೇಳಿದ್ದಾರೆ. ಪೂರ್ಣ ಸಂಹಾರ ಮಾಡುವವನು ಯಾರೋ ಅವನು ಅನ್ನಮಯ. ಚೂರು ಸಂಹಾರ ಮಾಡ್ತಾರಲ್ಲ ಅವರೆಲ್ಲ ಅನ್ನ. ಯಾರು ಚೂರು ಸಂಹಾರ ಮಾಡ್ತಾರೋ ಅವರೆಲ್ಲ ಅನ್ನ. ನಾವೆಲ್ಲ ಮಾಡಿದ್ರು ಚೂರೇ ಮಾಡೋದು ಅಲ್ವಾ? ಘಟ ಒಡೆದೋಯ್ತು, ನಾಶ ಆಯಿತು, ಏನರ್ಥ? ಪುಡಿ ಆಯಿತು, ಚೂರು ಆಯಿತು ಅಲ್ವಾ? ಹಾಗಾದರೆ ಸಂಹಾರ ಮಾಡಿದ್ದು ಅಂತ ಹೇಳ್ತೇವೆ. ಒಬ್ಬ ವ್ಯಕ್ತಿಯನ್ನು ಸಂಹಾರ ಮಾಡ್ದ, ಕೈಕಾಲು ತುಂಡು ಮಾಡ್ದ, ಚೂರು ಆಯಿತು ಅಲ್ವಾ? ಹಾಗಾದ್ರೆ ಮಾಡೋದೆಲ್ಲ ಚೂರೇ. ಪರಮಾತ್ಮ ಇದ್ದಾನಲ್ಲ ಅವನು ಪ್ರಾಚುರ್ಯ, ಮಯ ಅಂತಂದರೆ ಪೂರ್ಣವಾಗಿ ಎಲ್ಲವನ್ನೂ ಸಂಹಾರ ಮಾಡುವವನು ಯಾರು? ಪರಮಾತ್ಮ. ಅಂದರೆ ಅವನನ್ನು ಅನ್ನಮಯ ಅಂತ ಕರೀತಾರೆ. ಹಾಗಾದರೆ ಮಯ ಅನ್ನೋದಕ್ಕೆ ಅನ್ನ ವಿಕಾರ ಅಂತ ಅರ್ಥ ಅಲ್ಲ. ವಿಕಾರ ಶಬ್ದಾತ್ ಆನಂದಮಯ ಅಂತಿದೆ, ಮಯ ಎಂಬತಕ್ಕಂಥ ಶಬ್ದ ಇದೆ. ಆನಂದ ವಿಕಾರವುಳ್ಳವನು ಅಂತ ಅರ್ಥ. ಆನಂದ ವಿಕಾರವುಳ್ಳವನು ಪರಮಾತ್ಮ ಅಲ್ಲ, ಅವನು ನಿರ್ವಿಕಾರ ಸದಾ ಶುದ್ಧ, ವಿಕಾರರಹಿತನಾದವನು ಅಂತಂದರೆ ಅದಕ್ಕೆ ಸೂತ್ರಕಾರ ಹೇಳಿದ್ರು ಅಲ್ಲಿ ಮಯ ಶಬ್ದ ಇದೆ. ಮಯ ಶಬ್ದಕ್ಕೆ ವಿಕಾರ ಅಂತ ಅರ್ಥ ಅಲ್ಲ, ಪ್ರಾಚುರ್ಯ ಅಂತ ಅರ್ಥ. ಪ್ರಾಚುರ್ಯ ಅಂದರೆ ಏನರ್ಥ? ಪೂರ್ಣ ಅಂತ. ಪ್ರಕಾಶ ಪ್ರಚುರ ರವಿ, ಪ್ರಕಾಶ ಪ್ರಚುರ ರವಿ ಏನರ್ಥ? ಸೂರ್ಯ ಪೂರ್ಣ ಪ್ರಕಾಶವುಳ್ಳವನು, ಹೆಚ್ಚಿಗೆ ಪ್ರಕಾಶವುಳ್ಳವನು ಅಂತಲ್ಲ. ಸೂರ್ಯ ಅಂದ್ರೇನು? ಪೂರ್ಣ ಪ್ರಕಾಶರೂಪಿ ಅಂತ ಅರ್ಥ. ಹಾಗೆ ಭಗವಂತನು ಕೂಡ ಅನ್ನಮಯ ಅಂದ್ರೇನು? ಪೂರ್ಣ ಸಂಹರ್ತ ಅಂತ ಅರ್ಥ, ಸರ್ವ ಸಂಹರ್ತ ಅಂತ ಅರ್ಥ. ಅದನ್ನು ಅನ್ನಮಯ ಶಬ್ದದಿಂದ ಹೇಳಿದ್ದಾರೆ ಅಂತ, ಅದನ್ನು ಸೂತ್ರಕಾರರೇ ಹೇಳಿದ್ದಾರೆ. ಮಯ ಶಬ್ದಕ್ಕೆ ವಿಕಾರ ಅಂತ ಅರ್ಥ ಅಲ್ಲ, ಮತ್ತು ಪ್ರಾಚುರ್ಯ ಎಂಬತಕ್ಕಂಥ ಅರ್ಥವನ್ನು ಸೂಚನೆ ಮಾಡಿದ್ದಾರೆ ಅಂತ. ಅದರಿಂದಲೇ ಅದಕ್ಕೆ ಸೂತ್ರ ಅಂತ ಹೆಸರು. ಸೂಚನಾತ್ ಸೂತ್ರ, ಯಾವುದು ಸೂಚನೆ ಮಾಡುತ್ತೋ ಅದನ್ನು ಸೂತ್ರ ಅಂತ ಕರೀತಾರೆ. ಹೀಗೆ ಮಯ ಶಬ್ದಕ್ಕೆ ಏನು ಅರ್ಥವನ್ನು ಹೇಳಬೇಕು ಅನ್ನೋದನ್ನು ಸೂತ್ರ ಸೂಚನೆ ಮಾಡಿದೆ, ಅದರಿಂದ ಅದನ್ನು ಸೂತ್ರ ಅಂತ ಕರೀತಾರೆ. ಅಲ್ಲಿ ಅದು ಯಾಕೆ ಹೇಳೋದು ಅಂತಂದರೆ, ಬ್ರಾಹ್ಮಣ ಪ್ರಚುರ ಗ್ರಾಮ ಅಂತ ಹೇಳ್ತೇವೆ. ಏನರ್ಥ? ಬ್ರಾಹ್ಮಣ ಪ್ರಚುರ ಗ್ರಾಮ, ಬ್ರಾಹ್ಮಣರ ಸಂಖ್ಯೆ ಜಾಸ್ತಿ ಅಂದರೆ ಬ್ರಾಹ್ಮಣೇತರರು ಇದ್ದಾರೆ ಅಂತಾಯಿತು ಅಲ್ವಾ? ಹಾಗೆ ಅದಕ್ಕೆ ಹೇಳ್ತಾ ಇದ್ದೇನೆ. ಹಾಗಾದರೆ ಏನು ಅರ್ಥ ಆಯಿತು? ಆಧಿಕ್ಯ ಬಂತು. ಹಾಗಾದರೆ ವಿರುದ್ಧವಾದದ್ದು ಚೂರಿದೆ ಅಂತಾಯಿತು. ಮಯ ಶಬ್ದಕ್ಕೆ ಪ್ರಾಚುರ್ಯ ಅಂತ ಅರ್ಥ. ಪ್ರಾಚುರ್ಯ ಅಂತಂದರೆ ಅವಾಗೇನಾಯಿತು? ಆಧಿಕ್ಯ ಅಂತ ಅರ್ಥ. ಆಧಿಕ್ಯ ಅಂತಂದರೆ ವಿರುದ್ಧವಾದದ್ದು ಚೂರಿದೆ ಅಲ್ವಾ? ಬ್ರಾಹ್ಮಣ ಪ್ರಚುರ ಗ್ರಾಮ ಅಂತ ಹೇಳ್ತೇವೆ. ಬ್ರಾಹ್ಮಣ ಪ್ರಚುರ ಅಂತ ಹೇಳಿದಾಗ ಬ್ರಾಹ್ಮಣರ ಪ್ರಾಚುರ್ಯ ಇದೆ ಅಂದರೆ ಅಧಿಕ ಸಂಖ್ಯೆಯಲ್ಲಿ ಬ್ರಾಹ್ಮಣರಿದ್ದಾರೆ, ಇತರರು ಅಲ್ಪ ಸಂಖ್ಯೆಯಲ್ಲಿದ್ದಾರೆ ಅಂತಾಯಿತು ಅಲ್ವಾ? ಹಾಗೆ ಭಗವಂತನೂ ಕೂಡ ಏನಾಗಿದೆ? ಆನಂದಮಯ. ಏನರ್ಥ? ಆನಂದ ಪ್ರಾಚುರ್ಯ ಉಳ್ಳವನು.
ಆನಂದದ ಆಧಿಕ್ಯ ಇದೆ. ಹಾಗಾದರೆ ಆನಂದಕ್ಕೆ ವಿರುದ್ಧವಾದದ್ದು ದುಃಖ ಸ್ವಲ್ಪ ಇದೆ ಅಂತ ಅರ್ಥ ಆಯಿತು. ಅದಕ್ಕೆ ಹೇಳಿದ್ದು ಪ್ರಚುರ ಪ್ರಕಾಶ ರವಿಹಿ ಅಂತ. ಸೂರ್ಯ ಇದ್ದಾನಲ್ಲ, ಅವನು ಪ್ರಕಾಶದ ಪ್ರಾಚುರ್ಯ ಉಳ್ಳವನು. ಸೂರ್ಯನು ಪ್ರಕಾಶದ ಪ್ರಾಚುರ್ಯ ಉಳ್ಳವನು ಅಂತಂದರೆ ಚೂರು ಕತ್ತಲೆ ಇದೆ ಅಂತ ಅರ್ಥ ಆಗುತ್ತಾ? ಇಲ್ಲ. ಏನರ್ಥ ಅದಕ್ಕೆ? ಪೂರ್ಣ ಪ್ರಕಾಶ ರೂಪಿ ಅಂತ. ಹಾಗೆ ಪರಮಾತ್ಮನು ಕೂಡ ಆನಂದಮಯ ಅಂತಂದರೆ ಆನಂದದ ಆಧಿಕ್ಯ ಉಳ್ಳವನು ಅಂತ ಅರ್ಥ ಅಲ್ಲ, ಮತ್ತು ಪೂರ್ಣ ಆನಂದವುಳ್ಳವನು ಅಂತ ಅರ್ಥ. ಅದರಿಂದ ಅಲ್ಲಿ ಮಯ ಶಬ್ದಕ್ಕೆ ಪ್ರಾಚುರ್ಯ ಅಂತ ಅರ್ಥ ಹೇಳಿ ಆಮೇಲೆ ಅದಕ್ಕೆ ಪೂರ್ಣ ಅಂತ ಅರ್ಥ ಹೇಳಿದ್ದಾರೆ. ಅದನ್ನು ಸೂಚನೆ ಮಾಡಿದ್ದಾರೆ. ಹಾಗೆ ಅನ್ನಮಯ ಅಂತಂದರೂ ಕೂಡ ಅವನು ಸರ್ವಸಂಹರ್ತ, ಪೂರ್ಣ ಸಂಹರ್ತ. ಪೂರ್ಣ ಸಂಹರ್ತ ಅಂದರೆ ಸರ್ವಸಂಹರ್ತ, ಮಹಾಸಂಹರ್ತ ಎಂಬುದಾಗಿ ಅರ್ಥವನ್ನು ಹೇಳಿದಂತೆ ಆಯಿತು. ಸೂತ್ರಕಾರರಾದ ವೇದವ್ಯಾಸರಿಂದ ಸ್ವಯಂ ತಾವಾಗಿಯೇ ಮಯಟ್ ಪ್ರತ್ಯಯವು ಪ್ರಾಚುರ್ಯಾರ್ಥೇ ಪೂರ್ಣ ಎಂಬತಕ್ಕಂಥ ಅರ್ಥದಲ್ಲಿ ಪ್ರೋಕ್ತಃ ಹಿ ಹೇಳಲ್ಪಟ್ಟಿದೆ. ಸೂಚನೆಯನ್ನು ಮಾಡುವುದರಿಂದಲೇ ಸೂತ್ರತ್ವಂ ಖಲು ಅದನ್ನು ಸೂತ್ರ ಎಂಬುದಾಗಿ ಕರೀತಾ ಇದ್ದಾರೆ. ಅತಃ ಆ ಕಾರಣದಿಂದ ಪಂಚಸು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎಂಬತಕ್ಕಂತಹ 5 ಕಡೆಯಲ್ಲಿಯೂ ಕೂಡ ಆ ಪ್ರಾಚುರ್ಯಾರ್ಥವನ್ನು ನಯೇತ್ ಅನ್ವಯ ಮಾಡಿಕೊಳ್ಳಬೇಕು. ಸೂತ್ರಕಾರರಿಂದ ವೇದವ್ಯಾಸದೇವರಿಂದ ಸ್ವಯಂ ತಾವಾಗಿಯೇ ಮಯಟ್ ಪ್ರತ್ಯಯವು ಪ್ರಾಚುರ್ಯಾರ್ಥೇ ಪೂರ್ಣ ಎಂಬತಕ್ಕಂಥ ಅರ್ಥದಲ್ಲಿ ಪ್ರೋಕ್ತಃ ಹಿ ಹೇಳಲ್ಪಟ್ಟಿದೆ. ಅತಃ ಸೂಚನೆಯನ್ನು ಮಾಡಿರುವುದರಿಂದ ಸೂತ್ರತ್ವಂ ಖಲು ಸೂತ್ರ ಎಂಬುದಾಗಿ ಕರೀತಾ ಇದ್ದಾರೆ. ಅತಃ ಆದ್ದರಿಂದ ಪಂಚಸು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎಂಬತಕ್ಕಂತಹ 5 ಪ್ರಕರಣಗಳಲ್ಲಿಯೂ ಆ ಪೂರ್ಣ ಎಂಬತಕ್ಕಂಥ ಅರ್ಥವನ್ನು ನಯೇತ್ ಅನ್ವಯ ಮಾಡಿಕೊಳ್ಳಬೇಕು. ತಸ್ಯ ಮಹತ್ವಪ್ರಾಪ್ತಿ ಪ್ರಕಾರಮಾಹ ಪ್ರಾಚುರ್ಯಾರ್ಥ ಇತಿ ಅಂತ. ಅನ್ನ ಅಂದರೆ ಸಂಹಾರಕ, ಅವನು ಮಹಾಸಂಹಾರಕ ಅಂತಾಗಬೇಕು. ಮಹತ್ವ ಹೇಗೆ ಬಂತು? ಮಯ ಶಬ್ದದಿಂದ ಅಂತ ಹೇಳ್ತಾ ಇದ್ದಾರೆ. ತಸ್ಯ ಮಹತ್ವ ಪ್ರಾಪ್ತಿ, ತಸ್ಯ ಅಂದರೆ ಸಂಹರ್ತೃತ್ವ, ಅದಕ್ಕೆ ಮಹತ್ವ ಇದೆ. ಅದು ಹೇಗೆ ಬಂತು ಅಂತಂದರೆ ಮಯ ಶಬ್ದದಿಂದ ಅಂತ ಹೇಳ್ತಾರೆ. ಪ್ರಾಚುರ್ಯಾರ್ಥ ಇತಿ. ಸೂತ್ರಕೃತ ಏನು ಹೇಳಿದ್ದಾರೆ? ವಿಕಾರ ಶಬ್ದಾನ್ನೇತಿ ಚೇನ್ನ ಪ್ರಾಚುರ್ಯಾತ್ ಇತ್ಯಾನಂದಮಯೇ ಮಯಶಬ್ದಾರ್ಥಂ ವದತಾ ಅಂತ. ವಿಕಾರ ಶಬ್ದಾತ್ ಮಯ ಎಂಬತಕ್ಕಂಥ ಶಬ್ದ ಇದೆ. ಮಯ ಅನ್ನೋದಕ್ಕೆ ಮೃಣ್ಮಯ ಘಟ ಅಂತ ಹೇಳ್ತೀವಿ. ಮೃಣ್ಮಯ ಘಟ ಅಂದರೆ ಏನರ್ಥ? ಮಣ್ಣಿನ ವಿಕಾರ ಮಡಿಕೆ. ಹಾಗಾದರೆ ಆನಂದಮಯ ಅಂದರೆ ಏನಾಗಬೇಕು? ಆನಂದದ ವಿಕಾರ ಅಂತ ಆಗಬೇಕು. ಅಂದರೆ ವಿಕಾರಾರ್ಥ ಇದೆ, ವಿಕಾರಾರ್ಥಕವಾದ ಮಯಶಬ್ದ ಇದೆ. ಆದ್ದರಿಂದಾಗಿ ಆನಂದಮಯ ಅಂದರೆ ವಿಷ್ಣು ಅಲ್ಲ, ಜೀವ ಆಗಬೇಕು ಅಂತಂದರೆ ಯಾಕೆ? ಪ್ರಾಚುರ್ಯ. ಮಯ ಅನ್ನೋದಕ್ಕೆ ಪ್ರಾಚುರ್ಯ ಅಂತ ಅರ್ಥ. ಪ್ರಾಚುರ್ಯ ಅಂದರೆ ಪೂರ್ಣ ಅಂತ ಅರ್ಥ ಅಂತ ಹೇಳಿದ್ದಾರೆ. ಈ ರೀತಿಯಲ್ಲಿ ಆನಂದಮಯ ಪ್ರಕರಣದಲ್ಲಿ, ಆನಂದಮಯ ಅಧಿಕರಣದಲ್ಲಿ ಮಯಟ್ ಶಬ್ದದ ಅರ್ಥವನ್ನು ಹೇಳತಕ್ಕಂತಹ ವೇದವ್ಯಾಸ ದೇವರಿಂದ ಅಂತ. ನಾನು ಆನಂದಮಯ ಶಬ್ದಸ್ಥ ಮಯಟ್ ಪ್ರತ್ಯಯಸ್ಯ ಪ್ರಾಚುರ್ಯಾರ್ಥತ್ವೇಪಿ ಅನ್ನಮಯೇ ತದರ್ಥತ್ವಂ ಕುತಃ. ಅಲ್ಲ, ಆನಂದಮಯ ಎಂಬತಕ್ಕಂತಹ ಪ್ರಕರಣದಲ್ಲಿ ಮಯ ಶಬ್ದ ಇದೆ. ಆ ಮಯ ಶಬ್ದಕ್ಕೇನರ್ಥ? ಆನಂದಪೂರ್ಣ ಅಂತ ಅರ್ಥ, ಪ್ರಾಚುರ್ಯ ಅಂತ ಅರ್ಥ. ಅನ್ನಮಯ ಎಂಬತಕ್ಕಂತಹ ಇಲ್ಲಿರುವಂತಹ ಮಯ ಶಬ್ದಕ್ಕೆ ಪ್ರಾಚುರ್ಯ ಅಂತ ಅರ್ಥ ಯಾಕಾಗಬೇಕು? ಅನ್ನವಿಕಾರ ಅಂತ ಆಗ್ಬೋದಲ್ಲ. ಒಂದು ಕಡೆಯಲ್ಲಿ ಮಯ ಶಬ್ದಕ್ಕೆ ಪ್ರಾಚುರ್ಯ ಅಂತ ಅರ್ಥ ಇಟ್ಕೊಳ್ಳೋಣ. ಅದಕ್ಕಿಂತ ಮೊದಲಿರ್ತಕ್ಕಂತಹ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಎಂಬಲ್ಲಿ ಮಯ ಶಬ್ದಕ್ಕೆ ಏನು ಅರ್ಥ ಇಟ್ಕೊಳ್ಳೋದು? ವಿಕಾರ ಅಂತ ಅರ್ಥ ಇಟ್ಕೊಳ್ಬೋದಲ್ಲ. ಯಾಕೆ? ಇಲ್ಲಿಯೂ ಕೂಡ ಮಯ ಅನ್ನೋದಕ್ಕೆ ಪ್ರಾಚುರ್ಯ ಅಂತಲೇ ಅರ್ಥ ಇಟ್ಕೊಳ್ಬೇಕು. ಅದಕ್ಕೆ ಹೇಳ್ತಾರೆ ಅದು ಸೂತ್ರ. ಸೂತ್ರ ಅಂದರೆ ಸೂಚನೆ ಮಾಡಿರುತ್ತೆ. ಸೂಚನೆ ಮಾಡೋದು ಅಂದರೆ ಏನರ್ಥ? ಒಂದು ಕಡೆ ಹೇಳೋದಷ್ಟೇ, ಎಲ್ಲ ಕಡೆ ಹೇಳೋದಲ್ಲ. ಹೌದಲ್ವ? ನಾ ಸೂಚನೆ ಮಾಡಿದ್ದೇನೆ ಅಂತ ಹೇಳ್ತೇವೆ, ಯಾರಿಗೂ ಒಬ್ರಿಗೆ ಹೇಳೋದು. ಅದರಿಂದ ಉಳಿದವರಿಗೆಲ್ಲ ಅವರು ಹೇಳ್ತಾರೆ ಅಂತ ಅರ್ಥ. ಹಾಗೆ ಒಂದು ಕಡೆಯಲ್ಲಿ ವೇದವ್ಯಾಸದೇವರು ಮಯ ಶಬ್ದಕ್ಕೆ ಪ್ರಾಚುರ್ಯ ಅಂತ ಅರ್ಥ ಹೇಳಿದ್ದಾರೆ, ಅದು ಸೂತ್ರ. ಅದರಿಂದ ಉಳಿದ ಕಡೆಯಲ್ಲಿಯೂ ಅನ್ನಮಯಾದಿ ಪ್ರಕರಣದಲ್ಲಿಯೂ ಕೂಡ ಮಯ ಶಬ್ದಕ್ಕೆ ಪ್ರಾಚುರ್ಯ ಅಂತ ಅರ್ಥವನ್ನು ಸೂಚನೆ ಮಾಡಿದಂತೆ ಆಯಿತು ಅಂತ ಅರ್ಥ. ಮೃಣ್ಮಯ ಘಟ, ಮೃಣ್ಮಯ ಘಟ, ಮಣ್ಣಿನ ವಿಕಾರ ಘಟ ಅಂದ ಮಯಕ್ಕೆ ವಿಕಾರ ಅಂತ ಅರ್ಥ. ನಾನು ಆನಂದಮಯ ಶಬ್ದಸ್ಥ ಮಯಟ್ ಪ್ರತ್ಯಯಸ್ಯ, ಆನಂದಮಯ ಎಂಬಲ್ಲಿ ಮಯಟ್ ಪ್ರತ್ಯಯ ಇದೆ.
ಅದಕ್ಕೆ ಪ್ರಾಚುರ್ಯ ಎಂಬತಕ್ಕಂಥ ಅರ್ಥ ಇರ್ಬೋದು. ಆದರೆ ಅನ್ನಮಯ ಎಂಬತಕ್ಕಂಥ ಇಲ್ಲಿರುವಂಥ ಮಯ ಶಬ್ದಕ್ಕೆ ಪ್ರಾಚುರ್ಯ ಅಂತ ಅರ್ಥ ಯಾಕೆ ಬರಬೇಕು ಅಂತಂದರೆ ಸೂಚನಾತ್ ಖಲು ತತ್ಸೂತ್ರಂ ಅಂತ ಅರ್ಥ. ಅತಃ ಸೂತ್ರಸ್ಯ ಸೂಚಕತ್ವಾತ್ ತಂ ಮಯಟ್ ಪ್ರತ್ಯಯಾರ್ಥಂ ಪಂಚಸು ಅನ್ನಮಯಾದಿ ಪಂಚಕೆ ಅಂದ. ಸೂತ್ರ ಅಂದರೆ ಸೂಚನೆ ಮಾಡುತ್ತೆ. ಆದ್ದರಿಂದ ಮಯಟ್ ಶಬ್ದಕ್ಕೆ ಏನರ್ಥ? ಪ್ರಾಚುರ್ಯ ಅಂತ ಅರ್ಥ. ಅದನ್ನು ಸೂಚನೆ ಎಲ್ಲಿ ಮಾಡಿದ್ದಾರೆ? ಆನಂದಮಯ ಪ್ರಕರಣದಲ್ಲಿ ಹೇಳಿದ್ದಾರೆ. ಅದು ಸೂತ್ರ. ಅದರಿಂದ ಉಳಿದ ಅನ್ನಮಯಾದಿಗಳಲ್ಲಿಯೂ ಕೂಡ ಪ್ರಾಚುರ್ಯ ಅಂತ ಅರ್ಥನೇ ಇಟ್ಕೊಳ್ಬೇಕು. ಅತಃ ಅನ್ನಮಯಸ್ಥ ಮಯಟ್ ಶಬ್ದೋಪಿ ಪ್ರಾಚುರ್ಯಾರ್ಥ ಏವ. ಅದರಿಂದ ಅನ್ನಮಯ ಎಂಬತಕ್ಕಂತಹ ಶಬ್ದದಲ್ಲಿರುವ ಮಯ ಶಬ್ದಕ್ಕೂ ಅನ್ನ ಪ್ರಾಚುರ್ಯ ಅಂದರೆ ಪೂರ್ಣವಾಗಿ ತಿನ್ನುವವನು ಅಂತಾಯಿತು. ಪೂರ್ಣವಾಗಿ ತಿನ್ನೋನು ಯಾರು? ಪರಮಾತ್ಮನೇ. ಅನ್ಯಥಾ ಪ್ರಾಯಪಾಠ ವಿರೋಧಾತ್. ಇಲ್ಲ ಅಂತಂದರೆ ಒಂದು ಕಡೆಯಲ್ಲಿ ಮಯ ಶಬ್ದಕ್ಕೆ ಪ್ರಾಚುರ್ಯ ಅಂತ ಅರ್ಥ, ಇನ್ನೊಂದು ಕಡೆಯಲ್ಲಿ ಮಯ ಶಬ್ದಕ್ಕೆ ವಿಕಾರ ಅಂತ ಅರ್ಥ. ಆವಾಗ ಪ್ರಾಯಪಾಠ ವಿರೋಧ ಬರುತ್ತೆ. ಒಂದು ಕಡೆಯಲ್ಲಿ ಹೇಳಿದ್ದಕ್ಕೆ ವಿರುದ್ಧವಾದ ಅರ್ಥವನ್ನು ಇನ್ನೊಂದು ಕಡೆಯಲ್ಲಿ ಹೇಳಿದಂತೆ ಆಗುತ್ತೆ. ಇತಿ ಸೂತ್ರಕೃತ ಹೃದಯ. ಇದು ಸೂತ್ರಕಾರರ ಅಭಿಪ್ರಾಯ. ಉಪಲಕ್ಷಣಂಚ ಏತತ್. ಇಷ್ಟು ಮಾತ್ರ ಅಲ್ಲ. ಅದ್ಯತೇತಿ ಚ ಭೂತಾನಿ ಇತಿ ಶ್ರುತಾವೇವ ಭೂತ ಅತೃತ್ವಕಥನೇನ ಮಹಾಸಂಹರ್ತೃತ್ವಲಾಭಾಚ್ಚ ಇತ್ಯಪಿ ದ್ರಷ್ಟವ್ಯಂ ಅಂತ. ಅದ್ಯತೆ ಅತ್ತಿ ಚ ಭೂತಾನಿ ಎಂಬತಕ್ಕಂಥ ಶ್ರುತಿಯಲ್ಲಿ ಭೂತ ಅತೃತ್ವವನ್ನು ಹೇಳ್ತಾ ಇದ್ದಾರೆ. ಭೂತಗಳನ್ನು ಭಗವಂತ ತಿನ್ನುವವನು. ಅದಕ್ಕೇನರ್ಥ? ಯಾರಾದರೂ ಭೂತಗಳಿಂದ ಆದದ್ದನ್ನು ತಿಂತಾರೆ. ಅಕ್ಕಿ ಹಾಗೆ ತಿಂತಾರಾ? ಗೋಧಿ ಹಿಟ್ಟು ಹಾಗೆ ತಿಂತಾರಾ? ಚಪಾತಿ ಮಾಡಿದ್ರೆ ತಿಂತಾರೆ, ಪೂರಿ ಮಾಡಿದ್ರೆ ತಿಂತಾರೆ. ಹೊರತು ಗೋಧಿ ಹಿಟ್ಟನ್ನು ಯಾರು ತಿಂತಾರಾ? ಇಲ್ಲ. ಭೂತಗಳನ್ನು ಮೂಲ ಕಾರಣವಾದದ್ದು ಯಾವುದಿದೆಯೋ ಅದನ್ನು ತಿನ್ನೋರು ಯಾರೂ ಇಲ್ಲ. ಅದನ್ನು ತಿಂತಾನೆ ಯಾರು? ಭಗವಂತ. ಭೂತಾನಿ ಎಲ್ಲ ಪಂಚಭೂತಗಳನ್ನು ಎಲ್ಲ ಜೀವಿಗಳನ್ನು ತಿನ್ನುವವನು ಅಂತರ್ಥ. ಹಾಗಾದರೆ ಮಹಾಸಂಹರ್ತೃತ್ವವನ್ನೇ ಭೂತಾನಿ ಎಂಬ ಶಬ್ದದಿಂದ ಹೇಳಿದ್ದಾರೆ. ಅನ್ನಮಯ ಶಬ್ದದಿಂದಲೂ ಭಗವಂತ ಮಹಾಸಂಹರ್ತ್ರ ಅಂತ ಹೇಳಿದಂತೆ ಆಯಿತು. ಭೂತಾನಿ ಎಂಬುದಾಗಿ ಸಕಲ ಭೂತಗಳನ್ನು ಹೇಳಿರೋದರಿಂದ ಭಗವಂತ ಮಹಾಸಂಹರ್ತರು ಎಂಬುದಾಗಿ ಹೇಳಿದಂತೆ ಆಯಿತು. ಆದ್ದರಿಂದಾಗಿ ಸತ್ಯ ಶಬ್ದದಿಂದ ಭಗವಂತನ ಮಹಾಸಂಹರ್ತೃತ್ವವನ್ನು ಹೇಳಿದ್ದಾರೆ. ಅವನೇ ಬ್ರಹ್ಮ, ಹೊರತು ಅಬಾಧ್ಯ ಬ್ರಹ್ಮ ಅಂತ ಹೇಳೋದು ಸರಿಯಲ್ಲ. ಶ್ರೀಕೃಷ್ಣಾರ್ಪಣವಸ್ತು. ಮುಂದಿನ ತಿಂಗಳು 24, 25. ಕೃಷ್ಣ ಗೋವಿಂದ. ಅಲ್ಲಿ ಮಯಾಸುರ ಒಂದು ಹೆಸರು, ಅದು ಅಸುರ ಅಂತ. ಅಲ್ಲಿ ಮಯ ಅನ್ನೋದು ಹೆಸರು, ಮಯನಾಮಕ ಅಸುರ ಅಂತ. ಅಲ್ಲಿ ಮಯಶ ಪ್ರತ್ಯಯ ಅಲ್ಲ, ಅದು ಮಯಾಸುರ ಎಂಬಲ್ಲಿ. ಇಲ್ಲಿಗೆ ಅನ್ನಮಯ ಎಂಬಲ್ಲಿ ಮಯ ಅನ್ನೋದು ಮಯಡ್ ಪ್ರತ್ಯಯ. ಅಲ್ಲಿ ಮಯ ಅನ್ನೋದು ಮಯಡ್ ಪ್ರತ್ಯಯ ಅಲ್ಲ, ಮಯ ಶಬ್ದ. ಅದು ಪ್ರತ್ಯಯ ಬೇರೆ, ಶಬ್ದ ಬೇರೆ. ಹಾಂ, ಅದು ಬೇರೆ ಆಗುತ್ತೆ. ಅದು ಅಹಂ ಶಬ್ದದ ವ್ಯಕ್ತಿ ಮಯ ಅಂತ ಆಯ್ತದೆ. ಇಲ್ಲಿ ಮಯ ಅಷ್ಟೆ, ಅನ್ನಮಯ ಪ್ರಾಣಮಯ ಅಂತ. ನಾರಾಯಣ. ನಾರಾಯಣ 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 ನಾರಾಯಣ. ಹೌದಾ? ತಲೆ ಮಾಡಿಸ್ಕೊಂಡು ಬಂದಿದ್ದೀರಾ? ಹಾಂ ಹಾಂ ಹಾಂ.